ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ವಿಶೇಷ ಅತಿಥಿಯನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡಿದ್ದೇವೆ. ಹೌದು, ಇವರು ಕನ್ನಡ ಚಿತ್ರರಂಗದ ಕೆಂಡ ಸಂಪಿಗೆ, ಚಿತ್ರ ರಸಿಕರ ಪಾಲಿಗೆ ಪುನರ್ವಸು. ಮನಕ್ಕೆ ಅಪ್ಪುಟ ಕನ್ನಡತಿ, ಮನೆಗೆ ಮಹಾಲಕ್ಷ್ಮಿ. ಮಾನ್ವಿತಾ ಹರೀಶ್ ಕಾಮತ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ದಿವ್ಯಾ ಮ್ಯಾಮ್ ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಮೊದಲೇದಾಗಿ ಕನ್ನಡತಿ ಅಂತ ಕರೆದ್ರಿ, ಕೇಳಿ ತುಂಬ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚು ಖುಷಿ ಆಗೋದೇನಪ್ಪ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೀವು ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿ ಸ್ಟುಡಿಯೋಸ್ನ ದೇವ್ರನ್ನ ಕೂರಿಸಿ ನಮ್ಮನ್ನು ಕರೆದಿದ್ದೀರಾ. ಸೊ ರಿಯಲಿ ಹ್ಯಾಪಿ ದಟ್ ಐ ಆಮ್ ಹಿಯರ್ ವಿತ್ ಯು ಟುಡೇ. ಖಂಡಿತ. ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ನೀವು ಎಲ್ಲರೂ ಇವತ್ತಿದ್ದೀವಿ. ನಿಮ್ಮ ಬದುಕಿನಲ್ಲಿ ಹಬ್ಬ ಅನ್ನೋದಾದರೆ, ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ? ಅಂದರೆ ವರಮಹಾಲಕ್ಷ್ಮಿ ಅಂತ ಹೇಳಿದಾಗ ನಮ್ಮ ಕಡೆ ನಾವು ಚೂಡಿ ಪೂಜೆ ಅಂತ ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ತುಳಸಿಗೆ ಶ್ರಾವಣ ಶುರು ಆಗಬೇಕಾದ್ರೆ ಶುರು ಆಗುತ್ತೆ. ಅಂದರೆ ಗರ್ಕೆ ಹುಲ್ಲು, ಬೇರೆ ಬೇರೆ ರೀತಿ ಹೂಗಳನ್ನೆಲ್ಲ ಅದನ್ನು ಸೇರಿಸಿ ಅದನ್ನು ಕಟ್ಟಿ ಅದನ್ನ ಎಲ್ಲ ಮುತ್ತೈದೆಯರು ಅವರವರ ಮನೆಯಲ್ಲಿ ತುಳಸಿಗಿಟ್ಬಿಟ್ಟು ದೇವ್ರಿಗಿಟ್ಬಿಟ್ಟು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗಿ ಚೂಡಿ ಕೊಡೋದು ಅಂತ ಹೇಳ್ತೀವಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಒಂದ್ ಸ್ವಲ್ಪ ಹಂಗೆ ಇರುತ್ತೆ. ಸೊ ಅದನ್ನ ಒಂದು ಸ್ಪೆಷಲ್ ಆಗಿರುತ್ತೆ. ಅದು ಚೂಡಿ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಹೂನಲ್ಲೇ ಗರ್ಕೆ ಹುಲ್ಲಿರುತ್ತೆ. ಅದಾದ್ಮೇಲೆ ಈ ನೀವು ಮಂಗಳೂರು ಕಡೆ ಎಲ್ಲ ಒಂದು ಆರೆಂಜ್ ಕಲರ್ ಒಂದು ಚಿಕ್ಕ ಚಿಕ್ಕ ಹೂಗಳನ್ನ ನೋಡಿರ್ತೀರ, ಅದಕ್ಕೆ ಕಾಂತಿ ಅಂತ ಕರೀತಾರೆ. ಏನೋ ಒಂದು ನಿಮಗೆ ಗೊತ್ತಿರುತ್ತೆ, ಸಮ್ ಕಾಂತಿ ಅಂತ ಬರುತ್ತೆ. ರತ್ನಗಂಧಿ ಹೂಗಳು. ಅದಾದ್ಮೇಲೆ ಗುಲಾಬಿ, ಈ ತರದ 4-5 ಹೂಗಳನ್ನ ಕಟ್ಬಿಟ್ಟು ಅದನ್ನ ದೇವ್ರಿಗಿಟ್ಟು ತುಳಸಿಗಿಟ್ಟು ಅದಾದ್ಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕರೆದು ಮುತ್ತೈದೆಯವರಿಗೆ ವಿಶೇಷವಾಗಿ ಭಾಗನ ಕೊಡೋದು. ನೈಸ್. ಹಬ್ಬಗಳು ನಿಮ್ಮ ಬದುಕಲ್ಲಿ ಎಷ್ಟು ಮುಖ್ಯ ಆಗಿದೆ? ಹಬ್ಬ ಅಂತ ಅಂದಾಗ ನಾವು ಭಾರತೀಯರಾಗಿರೋದ್ರಿಂದ, ಎಸ್ಪೆಷಲಿ ನಾವು ಒಂದು ಕರ್ನಾಟಕದ ಮೂಲದಿಂದ ಬರೋರು ಅಥವಾ ಕರಾವಳಿ ಮೂಲ, ಮಲೆನಾಡಿನ ಕಡೆಯವರು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಇರಬೇಕಾದ್ರೆ, ಆ್ಯಂಡ್ ಮೋರೋವರ್ ನಾವು ಸ್ವಲ್ಪ ಸಾರಸ್ವತರು ಅಂದಾಗ ನಾವು ಸ್ವಲ್ಪ ಸಾರಸ್ವತ್ ನದಿಯಿಂದ ಬಂದಿರೋದು, ಆ ಥರ ನಮ್ದೆಲ್ಲ ಕೆಲವೊಂದೆಲ್ಲ ಹಿಸ್ಟ್ರಿ ಇರೋದ್ರಿಂದ ಪ್ರತಿಯೊಂದು ಹಬ್ಬಕ್ಕೆ ಅದರದ್ದೇ ಆದಂಥ ವಿಶೇಷತೆ ಇದೆ. ಮನೆಯಲ್ಲಿ ಅದ್ರ ಕತೆಗಳೆಲ್ಲ ಕೇಳಿದಾಗೆಲ್ಲ ಖುಷಿ ಆಗುತ್ತೆ. ಅಂದ್ರೆ ಈ ಹಬ್ಬ ಏನಕ್ಕೆ ಆಚರಿಸ್ತೀವಿ, ಎಸ್ಪೆಷಲಿ ನಮ್ಮ ಕಡೆ, ಎಸ್ಪೆಷಲಿ ನಮ್ಮ ಪಪ್ಪನ ಮನೆ ಕಡೆ ನಾಗರ ಪಂಚಮಿ ಮೊನ್ನೆ ಅಷ್ಟೇ ಆಯ್ತು. ಸೊ ನಮ್ದು ನಾಗರ ದೇವರದು ಒಂದು ಬನ ಇದೆ ಕಾರ್ಕಳದಲ್ಲಿ. ಸೊ ಅಲ್ಲಿ ಹೋಗುವಂತ ಒಂದು ರೂಢಿ, ಇಷ್ಟು ವರ್ಷ ಹೋಗಿ ಬಂದಿರೋದು ಆ ಥರದ್ದು. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಅರುಣ್ ಕಡೆನೂ ಇದೆ ಆ ಥರದ್ದು ಒಂದು ಸಂಪ್ರದಾಯ. ಅದಾದ್ಮೇಲೆ ಕೃಷ್ಣಾಷ್ಟಮಿ ತುಂಬಾ ಚೆನ್ನಾಗಿ ಆಚರಿಸ್ತೀವಿ ನಾವು. ಅಂದ್ರೆ ತುಳಸಿ ದಳನ, ಅಂದ್ರೆ ಕೃಷ್ಣನ ಶ್ಲೋಕ ಹೇಳ್ತಾ ತುಳಸಿ ದಳನ ನಾವು ದೇವ್ರಿಗೆ ಅರ್ಪಣೆ ಮಾಡೋ ಥರದ್ದು. ಅದಾದ್ಮೇಲೆ ಕೃಷ್ಣಾಷ್ಟಮಿಗೆ ತುಂಬಾ ಥರದ್ದು ವೆರೈಟಿ ಮಾಡ್ತೀವಿ. ಅದೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ನಮ್ಮ ಪಪ್ಪನ ಮನೆ ಕಡೆ ಎಲ್ಲ ಆಚರಿಸ್ತಾ ಇದ್ರು, ಚಿಕ್ಕ ವಯಸ್ಸಿಂದನೂ ನೋಡಿದ ಹಬ್ಬ. ವರಮಹಾಲಕ್ಷ್ಮಿನೂ ಅಷ್ಟೇ. ಅಂದ್ರೆ ನಮ್ ಕಳ್ಸದ್ ಕಡೆ ಅಲ್ಲಿ ನಾನ್ ಮದ್ವೆ ಆಗಿದ್ದು ದೇವಸ್ಥಾನ, ಎಷ್ಟೋ ವರ್ಷದ ಹಳೆ ದೇವಸ್ಥಾನ ಅದು. ಅಲ್ಲಿದ್ದು ಆ ದೇವಸ್ಥಾನದಲ್ಲಿ, ವೆಂಕಟರಮಣ ದೇವಸ್ಥಾನದಲ್ಲಿ, ಯಾಕಂದ್ರೆ ವೆಂಕಟರಮಣನ ಪತ್ನಿ ಅಂದ್ರೆ ಅದು ಬಂದ್ಬಿಡತ್ತೆ ಮಹಾಲಕ್ಷ್ಮಿ. ವಿಷ್ಣು, ವೆಂಕಟರಮಣ ಬೇರೆ ಬೇರೆ ಅಲ್ಲ. ಹಾಗೆ ಅಲ್ಲಿರೋ ಎಲ್ಲಾ ಹೆಣ್ಮಕ್ಳು, ಹೆಂಗಸರು ಎಲ್ಲರೂ ಸೇರಿ ವರಮಹಾಲಕ್ಷ್ಮಿದು ಕಲಶ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದೊಂದು ಒಳ್ಳೆ ಮೆಮರಿ. ಅದಾದ್ಮೇಲೆ ನಮ್ಮನೆ ಕಳಸದಲ್ಲಿದ್ದಾಗ, ಸೊ ಹೊರನಾಡು ತುಂಬಾ ಹತ್ರ ಆಗ್ತಾ ಇತ್ತು. ಸೊ ಅಲ್ಲಿ ಅನ್ನಪೂರ್ಣೇಶ್ವರಿ. ಸೊ ಅಲ್ಲಿ ದೀಪಾವಳಿ ಟೈಮಲ್ಲಿ ಕೆಲವೊಂದು ಪೂಜೆಗಳು, ಅದಾದ್ಮೇಲೆ ದೀಪೋತ್ಸವಗಳು. ಸೊ ಅದನ್ನೆಲ್ಲ ನೋಡಿ ಅದನ್ನ ಕಣ್ತುಂಬಿರೋ ಒಂದು ಎಷ್ಟೋ ಒಂದು. ಈಗ ಅಜ್ಜಿ ತಾತನೂ ನೋಡಿರ್ತೀರಿ, ಅಪ್ಪ ಅಮ್ಮನೂ ನೋಡಿರ್ತೀರಿ, ನಿಮ್ಮ ಜನ್ರೇಷನು ಡೆಫಿನೆಟ್ಲಿ ಗೊತ್ತಿರುತ್ತೆ. ಈಗ ಜೆನ್ಜಿ ಯುಗ ಬೇರೆ ಆಗಿರೋದ್ರಿಂದಾಗಿ ಇವತ್ತೆಲ್ಲ ಬಿಹೈಂಡ್ ಸೈನ್ಸ್ನ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಲಕ್ಷ್ಮೀದೇವಿ ಪೂಜೆ ಮಾಡಬೇಕಾದ್ರೆ ಈಗ ಕಮಲ ಅಥವಾ ಮತ್ತೆ ಯಾವುದೋ ಒಂದು ಆಚರಣೆಯನ್ನು, ಪದ್ಧತಿಯನ್ನು ಫಾಲೋ ಮಾಡಬೇಕಾದ್ರೆ ಇದು ಯಾಕೆ ಹಿಂಗೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ, ನೀವು ಪ್ರಶ್ನೆ ಕೇಳಿದಾಗ
ನಿಮಗೆ ಒಂದು ಸೈಂಟಿಫಿಕ್ ಆಗಿ ಉತ್ತರಗಳು ಸಿಕ್ಕಿತ್ತಾ? ಈಗ ನೆಕ್ಸ್ಟ್ ಜನರೇಷನ್ಗೆ ನಾವು ಉತ್ತರ ಕೊಡ್ಬೇಕಾದ್ರೆ ಸೈಂಟಿಫಿಕ್ ಆಗಿ ಕೊಡ್ಬೇಕಪ್ಪ, ದೇ ಹ್ಯಾವ್ ಟು ಫಾಲೋ, ಈ ಥರ ಥಾಟ್ಸ್ ಬಂದಿದೆ. ಹೆಂಗೆ ಅನ್ಸುತ್ತೆ ಈ ಆಚರಣೆಗಳನ್ನು ನೋಡಿದಾಗ? ಅಂದ್ರೆ ದೇರ್ ಇಸ್ ಸೈನ್ಸ್ ಬಿಹೈಂಡ್ ಎವ್ರಿಥಿಂಗ್ ಅಲ್ವಾ. Yes, ಪ್ರತಿಯೊಂದು very true. ಅಂದ್ರೆ ಅಂತ ನ್ಯೂಟನ್ ಇಂದ ಹಿಡಿದು ಐನ್ಸ್ಟೀನ್ ಇಂದ ಹಿಡಿದು ಪ್ರತಿಯೊಬ್ರು ಇನಿಷಿಯಲಿ ದೇ ಕೇಮ್ ಅಕ್ರಾಸ್ ಎಸ್ ಏಥಿಸ್ಟ್, ಅದಾದ್ಮೇಲೆ ಬಿಲೀವರ್ಸ್ ಆಗಿ ಕನ್ವರ್ಟ್ ಆದ್ರು. ಎಲ್ಲದಕ್ಕೂ ಒಂದು ಏನೋ ಈಗ ಫಾರ್ ಎಕ್ಸಾಂಪಲ್ ನೀವು ಎಷ್ಟೋ ಹಾಲಿವುಡ್ ಸಿನಿಮಾಗಳು ನೋಡಿದಾಗ್ಲೂ ಈ ಹಿಂದೂ ಮೈಥಾಲಜಿಯಿಂದ ತಗೊಂಡಿರುವಂತ ಎಷ್ಟೋ ಅಂಶಗಳಿದೆ. ನಿಜ. ಅದಾದ್ಮೇಲೆ ಐ ಥಿಂಕ್ ಪ್ರತಿಯೊಂದಕ್ಕೂ ಒಂದು ರೀಸನಿಂಗ್ ಇದ್ದೇ ಇದೆ, ಏನಕ್ಕೆ ಯಾಕೆ ಹಬ್ಬನ ಕ್ಯೂರೇಟ್ ಮಾಡಕ್ ಶುರು ಮಾಡಿದ್ರು ಅಂತ. ಬಟ್ ಗಣೇಶ ಹಬ್ಬ ನಿಮ್ಗೆ ಗೊತ್ತಿರ್ಬೋದು, ಫ್ರೀಡಮ್ ಟೈಮಲ್ಲಿ ನಮ್ಮ ಹೌದು ದೇಶಭಕ್ತಿನ ತೋರ್ಸಕ್ಕೆ, ನಮ್ಮವ್ರನ್ನ ಒಟ್ ಮಾಡಕ್ಕೆ ಅಂತ ಗಣೇಶ ಹಬ್ಬ ಶುರು ಮಾಡಿದ್ರು ಅನ್ನೋ ಥರದಲ್ಲಿ. ಅದಾದ್ಮೇಲೆ ಐ ಥಿಂಕ್ ಪ್ರತಿಯೊಂದಕ್ಕೂ ಕೂಡ ಸೈಂಟಿಫಿಕ್ ರೀಸನಿಂಗ್ ಹುಡ್ಕೊಂಡು ಹೋದ್ರೆ ನಮಗೆ ಸಿಗುತ್ತೆ, ಎಲ್ಲದಕ್ಕೂ ಅರ್ಥ ಸಿಕ್ಕೇ ಸಿಗುತ್ತೆ. ಬಟ್ ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಹಬ್ಬನ ಒಂದ್ ಸ್ವಲ್ಪ ಅಂದ್ರೆ ಮಧ್ಯದಲ್ಲಿ ಅದೊಂದು ಕ್ರೇಜ್ ಇತ್ತು. ಎಲ್ಲ ಏನ್ ಮಾಡೋರು ಪಾಸ್ಟ್ ಆಫ್ ಪ್ಯಾರಿಸ್ ಇಂದ ಮಾಡಿರೋ ಗಣೇಶನ, ಪ್ಲಾಸ್ಟಿಕ್ ಇಂದ ಮಾಡಿರೋ ಗಣೇಶನೆಲ್ಲ ವಿಸರ್ಜನೆ ಮಾಡ್ತಾ ಇದ್ರು ವಿದೌಟ್ ನೋಯಿಂಗ್. ಯಾಕೆ ಮಣ್ಣಿಂದ ಮಾಡಿರೋ ವಿಗ್ರಹಗಳನ್ನ ಯಾಕೆ ಅವರು ಬಿಡ್ತಾ ಇದ್ರು? ಮಣ್ಣಲ್ಲಿ ಮಾಡಿರೋಂಥದ್ದು ಮಣ್ಣಲ್ಲೇ ಸೇರ್ಬೇಕು ಅಂತ. ಸೊ ಅದನ್ನ ಒಂದ್ ಸ್ವಲ್ಪ ಡಿವೇಟ್ ಮಾಡಿ ಅವ್ರಿಗೆ ಬೇಕಾಗಿರೋ ತರ ಮೂರ್ತಿಗಳನ್ನ ಇಡೋರು. ಈಗ ಮತ್ತೆ ಜನರಿಗೆ ಆ ಒಂದು ನಾಲೆಜ್ ಸ್ಪ್ರೆಡ್ ಆಗಿದೆ, ಈಕೋ ಫ್ರೆಂಡ್ಲಿ ಗಣೇಶನು, ಈಕೋ ಫ್ರೆಂಡ್ಲಿ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು, ಆ ಥರದ್ದೆಲ್ಲ ಮತ್ತೆ ಶುರುವಾಗಿದೆ. ಸೊ ಐ ಥಿಂಕ್ ಪೀಪಲ್ ಆರ್ ಅವೇರ್. ಆದ್ರೂ ನಮ್ಮ ದೇಶದಲ್ಲಿ ನೀವು ಎಷ್ಟೇ ಏನೇ ಓದಿ, ಏನೇ ಜೆನ್ಸಿಗಳು ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಎಷ್ಟೇ ಜನರೇಷನ್ ಚೇಂಜ್ ಆದ್ರೂ ಸಿವಿಕ್ ಸೆನ್ಸಿಗೆ ಮಾತ್ರ ಹೇಳ್ಬೇಕು ಅಂತಾನೆ ಇಲ್ಲ. ಇಲ್ಲೇ ಪೂಜೆ ಮಾಡ್ತಾರೆ, ಪೂಜೆ ಮಾಡಿರೋದೆಲ್ಲ ತಗೊಂಡು ಅಲ್ಲೇ ಬಿಸಾಕ್ಬಿಟ್ಟಿರ್ತಾರೆ. ಅದಕ್ಕೊಂದು ಅವ್ರಿಗೆ ಗೊತ್ತಾಗಲ್ಲ ದಟ್ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಇದು ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿ ಸ್ವಚ್ಛತೆ ಶುಭ್ರತೆ ಇದ್ರೇನೆ ಒಲಿಯೋದು. ನಿಜವಾಗ್ಲು ನಾವು ಲಕ್ಷ್ಮೀ ಪೂಜೆ ಮಾಡ್ಬಿಟ್ಟು ಪೂಜೆ ಮಾಡಿರೋ ವಸ್ತುಗಳನ್ನೆಲ್ಲ ಎಲ್ಲಾ ಕಡೆ ಎಸೆದ್ರೆ ಲಕ್ಷ್ಮಿಯಲ್ಲಿ ಒಲಿತಾಳೆ ನಮ್ಗೆ. ಖಂಡಿತವಾಗ್ಲು. ಈಗ ಪೂಜೆಗಳು ಅಂದಾಗ ನಿಮಗೆ ಅಫ್ಕೋರ್ಸ್ ಬಾಲ್ಯದಿಂದಲೂ ನೀವು ಯಾವ ಥರ ಸಂಪ್ರದಾಯಬದ್ಧವಾಗಿ ಬಂದ್ರಿ ಅನ್ನೋದು ಗೊತ್ತಾಯ್ತು. ಬಾಲ್ಯದ ಹಬ್ಬಗಳಿಗೂ ಒಬ್ಬ ನಟಿ ಆದ್ಮೇಲೆ ಹಬ್ಬಕ್ಕೂ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡ್ರಿ? ಅಂದ್ರೆ ಈಗ ಹಬ್ಬ ಅಂತ ಬಂದಾಗ ನ್ಯೂಸ್ ಚಾನೆಲ್ಸ್ಗಳು ಕಾಲ್ ಬರೋಕ್ ಶುರು ಆಗತ್ತೆ, ಅಷ್ಟೇ ಡಿಫ್ರೆನ್ಸ್. ಆವಾಗ ಬರ್ತಿರ್ಲಿಲ್ಲ, ಇವಾಗ ಬನ್ನಿ ಮಾತಾಡೋಣ, ಹಬ್ಬ ಮಾಡೋಣ ಅಂತಾರೆ, ಕಾಂಟೆಂಟ್ ಕೊಡಿ ಅಂತಾರೆ, ಹಬ್ಬದ ಕಾಂಟೆಂಟ್. ಅಲ್ಲ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಾವು ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರೋ ರೀತಿಗೂ, ನಿಮ್ಮನ್ನ ಜನ ನೋಡಿರೋ ರೀತಿಗೂ, ನಿಜವಾದ ಮಾನ್ವಿತಾಗೂ ವ್ಯತ್ಯಾಸ ಗೊತ್ತಾಗ್ಬೇಕು ಅಂದ್ರೆ ನಾವು ಕಾಲ್ ಮಾಡ್ಬೇಕಾಗ್ತಾ ಇಲ್ಲ? ಖಂಡಿತ ಮ್ಯಾಮ್. ಆಕ್ಚುಲಿ ಅಂದ್ರೆ ಎಲ್ರಿಗೂ ಯಾವುದೇ ಒಂದು ಪಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ರೈಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ, ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೆಂಗ್ ಹೋಗುತ್ತೆ ಆ ಪಾತ್ರನ ಹಂಗೆ ಜೀವಿಸ್ಕೊಂಡು ಹೋಗ್ತೀವಿ ನಾವು. ಅಂದ್ರೆ ಕಟ್ ಅಂತ ಹೇಳಿದ ತಕ್ಷಣ ಕೆಲವು ಮೆಥಡ್ ಆಕ್ಟರ್ಸ್ ಎಲ್ಲ ಅದೇ ಗುಂಗಲ್ಲಿ ಇರ್ತಾರೆ and all of that, but I think actors like me, I don't know, lot of people call me a natural, so God gift, ಅದು ಲಕ್ಷ್ಮಿ ಅನುಗ್ರಹ ಅಂತ ಹೇಳ್ಬೋದು. ಅದು ಸೀನಿಯರ್ಸ್ಗಳನ್ನೆಲ್ಲ ನೋಡಿ ಕಲ್ತಿರೋದು. ಸೊ ನನಗೆ ಕಟ್ ಅಂತ ಹೇಳಿದ ತಕ್ಷಣ ನಾವೆಲ್ಲ ಬ್ಯಾಕ್ ಟು ಮೈ ಇದು. ಸೊ ನನ್ ಕಟ್ ಆದ್ಮೇಲೆ ಒಂದು 10 ಸೆಕೆಂಡ್ ಐ ಕ್ಯಾನ್ ಎಡಿಟರ್ ಹೆಲ್ಪ್ ಆಗ್ಲಿ ಅಂತ ಒಂದ್ ಸ್ವಲ್ಪ ಫ್ರೀಸ್ ಆಗಿ ಇಟ್ಟಿರ್ತೀನಿ. ಒಂದ್ ಸ್ವಲ್ಪ ಎಡಿಟರ್ಸ್ಗೆ ನೆಕ್ಸ್ಟ್ ಅವರು ಕಟ್ ಮಾಡ್ಬೇಕಾದ್ರೆ ಪರವಾಗಿಲ್ಲ ಒಳ್ಳೆ ನಟಿ ಇವಳು ಅಂತ, ಇಲ್ಲ ಅಂದ್ರೆ ನನ್ ತಕ್ ಮೂಡ್ ಕಟ್ ಆದ್ಮೇಲೆ ನಾನು ನನ್ ಪಾಡಿಗೆ ಅಷ್ಟೇ. ಅಲ್ಲಿ ಸ್ಟಿಕ್ ಆನ್ ಆಗೋದು, ಆ ಝೋನ್ ಅಲ್ಲಿ ಇರೋದು ಅವೆಲ್ಲ ಏನೂ ಇಲ್ಲ. ಇವತ್ತು ಬಹಳ ಅದ್ಭುತವಾಗಿ ಬಂದಿದ್ದೀರಿ. ಹಬ್ಬಗಳು ಅಂದಾಗ ಚೆನ್ನಾಗಿ ರೆಡಿ ಆಗೋದು, ಚೆನ್ನಾಗಿ ತಿನ್ನೋದು, ಈ ತರ ಸಹಜವಾಗಿದ್ದೇ ಇರುತ್ತೆ ಬಾಲ್ಯದಿಂದಲೂ ಕೂಡ. ಸೊ ಬಿಫೋರ್ ನಟಿ ಹಬ್ಬದ ಊಟ ಹಬ್ಬದಲ್ಲಿ ರೆಡಿ ಆಗೋದು, ಆಫ್ಟರ್ ನಟಿ ಹಬ್ಬದ ಊಟ ಹಬ್ಬಕ್ಕೆ ರೆಡಿ ಆಗೋದು, ಹೆಂಗಿದೆ? ಅದೇ ಮ್ಯಾಮ್, ಡಯಟ್ ಒಂದು ಸ್ವಲ್ಪ ಜಾಗೃತಿಯಾಗಿರ್ಲೇಬೇಕಾಗುತ್ತೆ ನಾವು. ಯಾಕಂದ್ರೆ ಇಷ್ಟು ತಿಂದ್ರೂ ಅದು ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ನಮ್ಗೆ. ಎಸ್ಪೆಷಲಿ ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂದ್ ತರ ಇರುತ್ತೆ. ಸೊ ನನಗೇನಾದ್ರೆ ಸ್ವಲ್ಪ ತಿಂದ್ರೆ ಗೊತ್ತಾಗ್ಬಿಡುತ್ತೆ, ಮುಖದಲ್ಲೇ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಐ ಹ್ಯಾವ್ ಟು ವರ್ಕ್ ಔಟ್. ತುಂಬಾ ಜನ ಇದ್ದಾರೆ ಲಕ್ಕಿ, ಎಷ್ಟೇ ತಿಂದ್ರು ಏನೇ ಮಾಡಿದ್ರು ನನಗೆ ಹಂಗಲ್ಲ. ನನಗೆ ನನ್ನ ಮೆಟಬಾಲಿಸಮ್ ಸ್ವಲ್ಪ ಚೆನ್ನಾಗೇ ಇದೆ, ಬಟ್ ಸ್ಟಿಲ್ ನಾನು ಕ್ಯಾಮ್ರಾಗೆ ಕಾಣಿಸೋ ಆಂಗಲ್ ಅಲ್ಲಿ ನಾನು ನೀಟಾಗಿ ಕಾಣಿಸ್ಬೇಕು, ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನಾನು ಡಯಟ್ ಮಾಡ್ಲೇಬೇಕಾಗತ್ತೆ, ವರ್ಕೌಟ್ ಮಾಡ್ಲೇಬೇಕು. ನಾನು ಸ್ವಲ್ಪ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನನ್ನ ಒಂದು ರಾಶಿಗೆ ನಕ್ಷತ್ರ, ನ್ಯೂಮರಾಲಜಿ ಎಲ್ಲದ್ರಲ್ಲೂ ಎಲ್ಲಾರು ಎಲ್ಲಿ ಹೋದ್ರು ಕೇಳಿದ್ರೆ ಹೇಳೋದು ಅದೇ. ಇವತ್ತು ತನಕನೂ ನನ್ಗೆ
ನನ್ನ ಕೈ ಹಿಡ್ಕೊಂಡು ಬಂದಿರೋದು ಅಂದರೆ ನನ್ನ ಹತ್ರ ಇರೋ ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ಒಂದೇ. ವೆರಿ ನೈಸ್, ವೆರಿ ನೈಸ್. ಸೊ ಐ ಆಮ್ ವೆರಿ ಪೇಷಂಟ್. ನಾನು ಆರಾಮಾಗಿರ್ತೀನಿ, ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. No stress. ಸ್ಟ್ರೆಸ್ ಅಂತೂ ತಗೊಳ್ಳೋದೇ ಇಲ್ಲ. ಸ್ಟ್ರೆಸ್ ಕೊಡ್ತಾರೆ ಜನ, ನನಗೆ ಕೊಡಕ್ಕೆ ಟ್ರೈ ಮಾಡ್ತಾರೆ, ಅನಿಸಿ ಟ್ರಿಗರ್ ಆಗ್ತೀನಿ. ಬಟ್ ನಾನು ಹೇಳ್ಬಿಡ್ತೀನಿ, ದಯವಿಟ್ಟು ನನ್ನ ತನಕ ತಗೊಳ್ಳೇ ಬರಬೇಡಿ, ನೀವು ತಗೋಬೇಡಿ ಸ್ಟ್ರೆಸ್, ನೀವು ತಗೋಬೇಡಿ. ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್, ನಮ್ಮ ಹೆಲ್ತ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಬಟ್ ನಾನು ನನ್ನ ಫ್ಲೋನಲ್ಲಿ ನಾನು ಇರ್ತೀನಿ, ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಯಾವ ವಿಚಾರದಲ್ಲೂ. ಯಾಕಂದ್ರೆ ನನಗೆ ನಂಬಿಕೆ ಇದೆ, ಅಂದರೆ ದೇವರು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾನೆ ಅಂದರೆ ಏನೋ ಇದೆ ನನಗೆ, ಅಂದರೆ ಎಲ್ಲೋ ಇಟ್ಟಿದ್ದಾನೆ, ಎಲ್ಲೋ ಆಶೀರ್ವಾದ ಮಾಡಿದ್ದಾನೆ. ಎಕ್ಸಾಕ್ಟ್ಲಿ. ಸೊ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆನೇ ಜೀವನ ಅಂತಾರಲ್ವಾ, ಸ್ಟಾರ್ಟ್ ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಬಹಳ ಖುಷಿ ಆಗ್ತಾ ಇದೆ. ಅಂದರೆ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಸಂಪ್ರದಾಯಬದ್ಧವಾಗಿ ಆಚಾರ ವಿಚಾರಗಳನ್ನು ಮೈಗೂಡಿಸ್ಕೊಂಡಿರೋ ಹೆಣ್ಮಗಳು ಅಂತ ಅನ್ನಿಸ್ತಾ ಇದೆ. ಭಾಳ ಖುಷಿ ಆಗ್ತಿದೆ. ಶೂಟಿಂಗ್ ಸೆಟ್ಟಲ್ಲೂ ಹಬ್ಬ ಮಾಡಿರ್ತೀರಿ ಅಂತ ಅನ್ಸುತ್ತೆ. ಶೂಟಿಂಗ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಆ ಟೈಮಲ್ಲಿ. ಹಬ್ಬ ಏನಾದರೂ ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಶೂಟಿಂಗ್ ಸೆಟ್ಟಲ್ಲಿ, ನಾನಿದ್ದಿದ್ದ ಸೆಟ್ಟಲ್ಲಿ ಯಾವ ಸೆಟ್ಟಲ್ಲೂ ಹಬ್ಬ ಅಂತ ಮಾಡಿ ಅಲ್ಲ, ಹಬ್ಬದ ಊಟ, ಇವತ್ತು ಹಬ್ಬ, ವರಮಹಾಲಕ್ಷ್ಮಿನೋ ಗೌರಿ ಗಣೇಶ ಚಾನ್ಸಸ್ ಸಿಕ್ಕಿಲ್ಲ. ಆ ಥರದ್ದು ಯಾವ ಸೆಟ್ಟಲ್ಲೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಆಗಿದ್ರೆ ಒಂಥರ ಚೆನ್ನಾಗಿ. ಐ ಥಿಂಕ್ ಕೆಂಡಸಂಪಿಗೆ ಅಂತೂ ಎಲ್ಲ ಟ್ರಾವೆಲ್ ಇದ್ರಲ್ಲೇ ಇದ್ದಿದ್ದು. ಐ ಥಿಂಕ್ ಯಾವುದೋ ಒಂದು ಫೆಸ್ಟಿವಲ್ ಅಲ್ಲಿ ನಾವು ದಾವಣಗೆರೆ ಕಡೆಯಲ್ಲಿ ಇದ್ದಾಗ ಬೆಣ್ಣೆ ದೋಸೆ ತಿನ್ಸಿದ್ರು ಎಲ್ರಿಗೂ. ಅದೇ ಹಬ್ಬದ ಊಟ. ಓಕೆ. ಅಂಡ್ ಅದೇ ಕೆಲವು ಐ ಥಿಂಕ್ ಟಗರು ಸೆಟ್ಟಲ್ಲಿ ಯಾವುದೋ ಫಂಕ್ಷನ್ ಎಲ್ಲ ಇದ್ದಾಗ ಅದು ಹೋಳಿಗೆ ಊಟ ಆ ಥರದ್ದೆಲ್ಲ ಐ ಥಿಂಕ್ ಜಸ್ಟ್ ಹಿಂಗ್ ಬೈಟ್ ಮಾಡಿ ಇಷ್ಟು ತಗೊಳ್ಳೋದಷ್ಟೇ. ಒಂದೆರಡು ಹೋಳಿಗೆ ತಗೋತೀರಾ? ಇಲ್ಲ, ಒಂದೆರಡು ಬೈಟ್. ಒಂದೆರಡು ಹೋಳಿಗೆ ತಿನ್ನೋರಿದ್ರೆ ನನ್ಗೆ ಇಷ್ಟ ಹೋಳಿಗೆ ಎಲ್ಲ. ಬಟ್ ಅದೇ ತಿಂದಾಗ ಚೆನ್ನಾಗಿ ಕಾರ್ಡಿಯೋ ಮಾಡಬೇಕು, ವರ್ಕೌಟ್ ಮಾಡಬೇಕಾಗತ್ತೆ, ಅದೇ ಒಂದು ಸಮಸ್ಯೆ. ಹಾಗಾದ್ರೆ ಮನೇದ ಹಬ್ಬದ ಅಡುಗೆ ಮತ್ತೆ ಡಯಟ್ ಕ್ಲಾಶ್ ಆಗಿದ್ಯಾ? ಇಲ್ಲ, ಆಕ್ಚುಲಿ ನೀವು ಹಂಗೆ ನೋಡಕ್ ಹೋದ್ರೆ ನಮ್ಮ ಹಬ್ಬದ ಊಟದಲ್ಲಿ ಏನು ಅಂಥದ್ದೇನು ಏನೋ ಜಂಕ್ ಅಂತ ಇರೋದಿಲ್ಲ. ಏನೋ ನಿಮ್ಮ ಕೆಲವೊಂದು ಹಬ್ಬದಲ್ಲಿ ಚಕ್ಲಿ, ಕೋಡ್ಬಾಳೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಬಟ್ ಹಂಗೆ ನೋಡಕ್ ಹೋದ್ರೆ ಎಲ್ಲ ಕೋಸಂಬರಿ ಇರುತ್ತೆ, ಅದನ್ನ ತಿನ್ಬೋದು. ಆ್ಯಂಡ್ ರೈಸ್ ಆಲ್ಸೋ ಇಸ್ ಗುಡ್ ಓನ್ಲಿ. ಬಟ್ ಟೂ ಮಚ್ ರೈಸ್ ಅನ್ನೋದು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕಷ್ಟೇ. ಅಂದರೆ ನಿಮ್ಮ ಇನ್ಸುಲಿನ್ ಲೆವೆಲ್ಸ್ ಸ್ಪೈಕ್ ಅಪ್ ಮಾಡುತ್ತೆ ಅದು. ಸೊ ಕಂಟ್ರೋಲಲ್ಲಿ ಇಟ್ಕೊಂಡು ಬೇರೆ ಪದಾರ್ಥಗಳು, ವೆಜಿಟೇಬಲ್ಸ್ಗಳು ತಿನ್ಬೋದು ಚೆನ್ನಾಗಿ. ಅದಾದ್ಮೇಲೆ ಕೋಸಂಬರಿಗಳೆಲ್ಲ ಪ್ರೋಟೀನ್ ಇರುತ್ತೆ. ಮೂಂಗ್ ದಾಲ್ ಮಾಡ್ತಾರೆ, ಹೆಸರು ಕಾಳು, ಅದಾದ್ಮೇಲೆ ಹೌದು. ಸೊ ಎಲ್ಲ ಹೆಲ್ತಿನೇ, ಎಲ್ಲ ಸ್ಯಾಲಡ್ಸ್ ಎಲ್ಲ ಏನ್ ಇರುತ್ತೆ ಅದನ್ನೆಲ್ಲ ತಿನ್ಬೋದು ಆರಾಮಾಗಿ. ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನ, ಆಕ್ಟ್ರೆಸ್ ಹತ್ರ ಮಾತಾಡ್ತಾ ಇದ್ದೀನ, ಅಥವಾ ನಮ್ಮ ಭಾರತ ಭೂಮಿ ಸಂಸ್ಕೃತಿಯ ರಾಯಭಾರಿ ಜೊತೆ ಮಾತಾಡ್ತಿದ್ನ ಗೊತ್ತಾಗ್ತಾ ಇಲ್ಲ. ವೆರಿ ನೈಸ್. ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ. ಈ ಹಬ್ಬದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಹೇಳ್ತೀನಿ. ಒಂದು 5 ಪ್ರಶ್ನೆ. ಡನ್. ಓಕೆ. ನಿಮ್ಮ ಇಷ್ಟ ದೇವರು? ಹನುಮಂತ. ಹೌದಾ? ವೆರಿ ನೈಸ್. ಲಕ್ಷ್ಮಿಗೆ ಪ್ರಿಯವಾದ ಹೂ? ಕಮಲ. ಪಾಸ್. ಲಕ್ಷ್ಮಿ ವಾಹನ? ಆಕ್ಚುಲಿ ನಾನು ಐ ಬಿ ವೆರಿ ಟ್ರಾನ್ಸ್ಪರೆಂಟ್ ವಿತ್ ಯು. ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆ ಕಾನ್ವರ್ಸೇಷನ್ ಅಲ್ಲಿ ಗೊತ್ತಾಯ್ತು ಆಮೆ ಅಂತ. ಯಾಕಂದ್ರೆ ನಮ್ಮನೆಲ್ಲೋ ವಾಸ್ತುಗೆ ಅಂತ ಹೇಳ್ಬಿಟ್ಟು ಆಮೆ ಎಲ್ಲ ತಗೊಂಡ್ಬರ್ತಾ ಇದ್ರು. ಬಟ್ ನಾವ್ ಎವಿಡೆಂಟ್ಲಿ ನೋಡ್ತಾ ಇದ್ದಿದ್ದು ಲಕ್ಷ್ಮಿ ಹಿಂದೆ ಆನೆ ನೋಡ್ತಾ ಇದ್ವಿ. ನವಿಲು, ಗರುಡದಲ್ಲಿ ಬರೋದು. ಸೊ ಐ ಥಿಂಕ್ ಎಲ್ಲಾ ಪ್ರಾಣಿಗಳು ಇಸ್ ಫೇವರೇಬಲ್ ಟು ಲಕ್ಷ್ಮಿ. ವೆರಿ ನೈಸ್. ನೈವೇದ್ಯನು ಒಂದೊಂದ್ ಕಡೆ ಒಂದೊಂದ್ ತರ ಅನ್ಕೊಂತೀನಿ. ಕೆಲವೊಂದ್ ಕಡೆ ಚಿತ್ರಾನ್ನ, ಪುಳಿಯೋಗ್ರೆ, ಪಾಯಸ ಆ ತರದ್ದೇ ಇರುತ್ತೆ. ಐ ಡೋಂಟ್ ಥಿಂಕ್ ಸ್ಪೆಸಿಫಿಕ್ ಆಗಿ ಕಾಣಿಸೆ ಅಂತ ಅನ್ಕೊಂತೀನಿ. ಕೋಸಂಬರಿನೂ ಇಡ್ತಾರೆ ಕೆಲವು ಕಡೆ. ಹೌದು. ಅಂದ್ರೆ ಪ್ರಾಂತಿವಾರು ಡಿಫ್ರೆಂಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಜಸ್ಟ್ ದಟ್ ಈರುಳ್ಳಿ ಬೆಳ್ಳುಳ್ಳಿನ ಅವಾಯ್ಡ್ ಮಾಡಿ ಇದು ಸಾತ್ವಿಕವಾಗಿ ಏನ್ ತಾಯಿಗೆ ಅರ್ಪಿಸ್ತೀವೋ ಅದೇ ಅವ್ರಿಗೆ ನೈವೇದ್ಯ ಅಷ್ಟೇ. ವೆರಿ ನೈಸ್. ಲಕ್ಷ್ಮಿಗೆ ಎಷ್ಟು ಕೈಗಳಿದೆ? ಅವ್ರು ದುಡ್ಡು ಕೊಡೋ ಕೈಯೆಲ್ಲ ಕಾಣಿಸ್ತೆ. 2 ಕೈಯಲ್ಲಿ ದುಡ್ಡು ಕೊಡ್ತಾ ಇದಾರೆ, ಕಾಣಿಸ್ತಾ. ಇನ್ನೆರಡು ಆ ಕಡೆ ಒಂದು ಆಯುಧ ಬೇಕಲ್ಲ. ಮತ್ತೆ ಅದ್ರಲ್ಲೂ ಕೆಲವರೆಲ್ಲ ಹೇಳ್ತಾರೆ, ಅಂದ್ರೆ ಲಕ್ಷ್ಮಿ ಕೂತ್ಕೊಂಡಿರೋ ಲಕ್ಷ್ಮಿ, ನಿಂತ್ಕೊಂಡಿರೋ ಲಕ್ಷ್ಮಿ, ಆ ತರದ್ದೆಲ್ಲ ಈ ತರದ್ದೇ ಫೋಟೋ ಇಡ್ಬೇಕು, ಹಿಂಗೆಲ್ಲ ಇದೆ. ಸೊ ಲಾಸ್ಟ್ ಟೈಮ್ ಐ ಥಿಂಕ್ ನಾನು ಹೇರ್ ಸ್ಟೈಲಿಸ್ಟ್ ಒಬ್ರು ಮನೆಗೆ ಬಂದವ್ರು, ಏನಕ್ಕೆ ನಿಮ್ಮ ಮನೆಯಲ್ಲಿ ನೀವು ನಿಂತಿರೋದು ಇಟ್ಬಿಟ್ಟಿದ್ದೀರಾ, ಓಡೋಗ್ಬಿಡ್ತಾರೆ ಅಂತ. ಅಯ್ಯೋ ಯಾಕ್ರಿ ಹಂಗಂತೀರ? ಸೊ ಈಗ ಅದೆಲ್ಲ ಕೂತಿರೋ ಲಕ್ಷ್ಮಿನೇ ಇಟ್ಬಿಟ್ಟಿದ್ದೀನಿ ನಾನೀಗ. ಅಮ್ಮ ಇಲ್ಲೇ ಇರೋ ತಾಯಿ ಪ್ಲೀಸ್. ವೆರಿ ನೈಸ್. ಓಕೆ.
ಲಕ್ಷ್ಮಿ ಬಗ್ಗೆನೂ ತಿಳ್ಕೊಂಡ್ವಿ, ನಮ್ಮ ಸಂಸ್ಕೃತಿ ಬಗ್ಗೆ, ಊಟ, ಭೋಜನ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ನಿಮ್ಮ ಸಿನಿಮಾ ಜರ್ನಿ ಆರಂಭ ಆದ ದಿನದಿಂದ ಇವತ್ತಿನವರೆಗೂ ಹೇಗೆ ಅನ್ನಿಸ್ತಾ ಇದೆ? ಐ ಥಿಂಕ್ ನನ್ನ ನನ್ನ ಬಗ್ಗೆ ನಾನೇ ಅನಲೈಸ್ ಮಾಡೋ ಒಂದು ಇದ್ರಲ್ಲಿ ನೋಡಿದ್ರೆ ಐ ಬೀನ್ ವೆರಿ ಲಕ್ಕಿ. ಅಂದರೆ ಫಸ್ಟ್ ಬ್ರೇಕ್ ತುಂಬ ಈಸಿ ಸಿಕ್ತು ನನಗೆ. ನನಗೆ ಪ್ರಾಬ್ಲಮ್ ಅಂತ ನಾನು ನೋಡಿದ್ದೆ ಕೋವಿಡ್ ಆದಮೇಲೆ. ಸೊ ಅಂದರೆ ಅದಾದಮೇಲೆ ಒಂದು ರಿಯಾಲಿಟಿ ಚೆಕ್ ಅಂತ ನಮಗೆ ಸಿಗುತ್ತೆ ಗೊತ್ತಾ, ಈಸಿಯಾಗಿ ಎಲ್ಲ ಪ್ಲಾಟರಲ್ಲಿ ಸಿಕ್ಬಿಟ್ಟು ಫೈನಲ್ ಎಕ್ಸಾಮ್ ಥರ ಇತ್ತದು. ಯಾ, ಸೊ ಕೋವಿಡ್ ಆದಮೇಲೆ ಒಂದು ಸ್ವಲ್ಪ ನೋಡಿರೋದು ನಾನು. ಅದಕ್ಕಿಂತ ಮುಂಚೆ ಐ ಥಿಂಕ್ ಐ ಆಲ್ವೇಸ್ ಬೀನ್ ಲಕ್ಕಿ. ಐ ಆಮ್ ಶೋರ್ ಲೈಕ್ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ಪಾಸಿಟಿವ್ ಜನರು ನಮ್ಮ ಟೀಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಬೌನ್ಸ್ ಬ್ಯಾಕ್ ಆಗೋದ್ರಲ್ಲಿ ಯಾವುದೇ ಇದೇ ಇಲ್ಲ. ಅದಾದ್ಮೇಲೆ ನಂದೇ ಕೆಲವೊಂದು ಚಾಯ್ಸಸ್ ಅಂದ್ರೆ ಬರವಣಿಗೆ ಮತ್ತೆ ಡಿರೆಕ್ಷನ್ನು ಆ ಇದ್ರಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಐ ವಾಂಟ್ ಟು ಬಿ ಅ ಡೈರೆಕ್ಟರ್, ಐ ವಾಂಟ್ ಟು ಬಿ ಅನ್ ಆಕ್ಟರ್, ಐ ವಾಂಟ್ ಟು ಪ್ರೊಡ್ಯೂಸ್ ಮೈ ಓನ್ ಫಿಲ್ಮ್ಸ್. ಅಂದ್ರೆ ದರ್ ಇಸ್ ಆಲ್ವೇಸ್ ಅ ಸ್ಟೀರಿಯೋ ಟೈಪ್ ಅಲ್ವಾ. ಅಂದ್ರೆ ಒಂದು ಗಂಡ್ಮಗು ಆದ್ರೆ ಹಿ ಕ್ಯಾನ್ ರೈಟ್, ಹಿ ಕ್ಯಾನ್ ಕೊರಿಯೋಗ್ರಾಫ್, ಹಿ ಕ್ಯಾನ್ ಬಿ ದ ಡೈರೆಕ್ಟರ್, ಹಿ ಕ್ಯಾನ್ ಬಿ ಅನ್ ಆಕ್ಟರ್, ಹಿ ಕ್ಯಾನ್ ಬಿ ಅ ಪ್ರೊಡ್ಯೂಸರ್. ಹೆಣ್ಮಕ್ಳಾದ್ರೆ ಏನಕ್ಕೆ 4 ದೋಣಿ ಮೇಲೆ ಕಾಲಿಡ್ತೀರಾ, ಯಾಕೆ 2 ದೋಣಿ ಮೇಲೆ ಕಾಲಿಡ್ತೀರಾ? ಇದೇ ತರ ರೆಸ್ಪಾನ್ಸ್ ಒಂದ್ರಲ್ಲೇ ಫೋಕಸ್ ಮಾಡಿ. ಈಗ ಯು ಹವ್ ಮೇಂಟೈನ್ಡ್ ಯುವರ್ ಸೆಲ್ಫ್ ಸೋ ವೆಲ್, ಯು ಲುಕ್ ಬ್ಯೂಟಿಫುಲ್, ಯು ಶುಡ್ ಓನ್ಲಿ ಆಕ್ಟ್ ಅಂತಾರೆ ಕೆಲವರು. ಏನೋ ಲೈಕ್ ನಂದೇನ್ ಕೆಪಾಸಿಟಿ ನನಗೆ ಗೊತ್ತು. ಐ ನೋ ವಾಟ್ ಐ ಕ್ಯಾನ್ ಬ್ರಿಂಗ್ ಟು ಟೇಬಲ್. ಸೊ ಬಿಟ್ಬಿಡಿ ನನ್ನ ಆ ಥರ ಒಂದು ಫೇಸಲ್ಲಿ ಇದ್ದೀನಿ. ಬಟ್ ಅದರ್ವೈಸ್ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ನನಗೆ ಸಿಕ್ಕಿರೋ ಒಂದು ಮನ್ನಣೆ, ಪ್ರೀತಿ, ವಿಶ್ವಾಸ, ಈ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ 2 ತುತ್ತ ಊಟ ಆಗ್ತಾರೆ ನನಗೆ ಅದ್ಭುತ ಒಂದು ಆರ್ಟಿಸ್ಟ್ ಆಗಿ. ಸೊ ಮೊನ್ನೆ ಹೊಸಪೇಟೆಗೆ ಹೋದೆ. ಹೊಸಪೇಟೆ, ದಾವಣಗೆರೆ, ಹಂಪಿ, ಬಳ್ಳಾರಿ ಈ ಕಡೆ ಎಲ್ಲ ಹೆವಿ ಫ್ಯಾನ್ಸ್ ಇದ್ದಾರೆ. ಸೊ ನನಗೆ ಇಷ್ಟಪಡೋರು ಐ ಥಿಂಕ್ ಜಾಸ್ತಿ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ಗಿಂತ ಜಾಸ್ತಿ ನನ್ನನ್ನು ಗುರ್ತು ಹಿಡಿತಾರೆ. ಅಂದರೆ ರಿಯಲ್ ಆಗಿ ಸಿಕ್ಕಿದಾಗ ಇರೋ ಇಂಟರಾಕ್ಷನ್ ಬೇರೆ. ನಮ್ಮ ಹುಡುಗಿ ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ನಮ್ಮವರು ಅನ್ನೋ ಥರ ಪಾತ್ರಗಳಲ್ಲಿ ರೀಚ್ ಆಗಿದ್ದೀರಿ ನೀವು. ಹೌದು, ಅದಕ್ಕೆ ಆ ಫಿಲ್ಮ್ ಮೇಕರ್ಸ್ಗಳಿಗೇನೆ ನಾನು ಥ್ಯಾಂಕ್ ಯು ಹೇಳಬೇಕು. ಸೂರಿ ಸರ್ಗಾಗಲಿ, ಶಿವಣ್ಣ ಅವ್ರಿಗಾಗಲಿ, ಸತ್ಯ ಸರ್ಗಾಗಲಿ, ಅದಾದಮೇಲೆ ತರುಣ್ ಸುಧೀರ್ ಅವ್ರಿಗಾಗಲಿ. ಅಪ್ಪ ಐ ಲವ್ ಯು ಹಾಡು ಅದ್ಭುತ ಹಾಡು ಕೊಟ್ಟಿದ್ದಾರೆ ದ್ವಾರಕೀಶ್ ಫಿಲ್ಮ್ಸ್. ಐ ಥಿಂಕ್ ಐ ಬೀನ್ ವೆರಿ ಲಕ್ಕಿ ಅಂತ. ಹೌದು, ನೀವು ಹೇಳಿದಕ್ಕೆ ಇದನ್ನು ನಾನು ನೆನಪು ಮಾಡ್ಕೊಳ್ಳೇಬೇಕು. ಕೆಲವೊಂದು ಹಬ್ಬಗಳು ಅಂದರೆ ಅಥವಾ ಕೆಲವೊಂದು ಕ್ಯಾರೆಕ್ಟ್ರಿಗೆ ಅಮ್ಮ, ಅಪ್ಪ ಆ ಥರದ್ದೆಲ್ಲ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸಂಕ್ರಾಂತಿ ತಗೋತೀನಿ. ಸಂಕ್ರಾಂತಿ ಬಂತು ಫಿಕ್ಸ್, ರವಿಚಂದ್ರನ್ ಮತ್ತೆ ಹಂಸಲೇಖ ಅವ್ರದ್ದು ಫಿಕ್ಸ್. ಈಗ ಅಪ್ಪ ಅಂದ್ರೆ ಅಪ್ಪ ಐ ಲವ್ ಯುನೇ. ನೀವು ಯಾವುದೇ ಸ್ಟಿಂಗ್ ನೋಡಿ, ಯಾವುದೇ ಪ್ರೋಗ್ರಾಮ್ ನೋಡಿ ನೀವೇ ಕಾಣಿಸೋ ಮಟ್ಟಕ್ಕೆ ಇವತ್ತು ರೀಚ್ ಆಗಿದೆ ಅಂದ್ರೆ ಒಂದು ಪ್ರೌಡ್ ಫೀಲ್ ಆಗುತ್ತಾ? ಯಾವ ಥರ ಫೀಲ್ ಆಗುತ್ತೆ ನಿಮಗೆ? ಫೀಲ್ಸ್ ಹ್ಯಾಪಿ. ಯಾಕಂದರೆ ಇವತ್ತು ಅಂದರೆ ನೀವು ಯಾವುದೇ ರೀಲಲ್ಲಿ ನೋಡಿದ್ರು, ಇನ್ಫ್ಯಾಕ್ಟ್ ಐ ಥಿಂಕ್ ನಮ್ಮ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಅವ್ರ ಮಗಳ ಐಶ್ವರ್ಯ ವಿಡಿಯೋಸಲ್ಲೂ ಏನೋ ಜಾಸ್ತಿ ನಮ್ಮ ಸಾಂಗ್ಸೇ ಓಡ್ತಿರುತ್ತೆ. ಒಂದ್ಸತಿ ಐ ಥಿಂಕ್ ಅವ್ರ ಮನೆಯಲ್ಲಿ ನಮ್ಗೆ ಹೋಸ್ಟ್ ಮಾಡಿದ್ರು. ಟಗ್ರು ಫಿಲ್ಮ್ ಆದಮೇಲೆ ಅವರ ಒಂದು ಕನಕಪುರ ಜಾತ್ರೆ ಉತ್ಸವ ಅಂತ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲ ನನ್ನ ಮಗಳಿಗೆ ಆ ಹುಡುಗಿ ಇಷ್ಟ, ನನ್ನ ವೈಫ್ಗೆ ಇಷ್ಟ ಆಗಿದ್ದಾರೆ ಅನ್ನೋ ಥರ ಸಿನಿಮಾ ಇಷ್ಟ ಆಗಿದೆ ಅಂತ ಅವ್ರ ಮನೇಲಿ ನಮಗೆ ಹೋಸ್ಟ್ ಮಾಡಿದ್ರು ಆ ಟೈಮಲ್ಲಿ. ಸೊ ಆವಾಗಲೂ ಅವ್ರು ಮೆನ್ಷನ್ ಮಾಡಿದ್ರು ಅದನ್ನ, ಅಂದರೆ ಆ ಹಾಡ್ ಬಗ್ಗೆ, ನನ್ನ ಸಿನಿಮಾಗಳ ಬಗ್ಗೆ. ಸೊ ರೀಸೆಂಟಾಗಿ ಯಾವುದೋ ಸ್ಟೇಜ್ ಪ್ರೋಗ್ರಾಮಲ್ಲಿ ಸಿಕ್ಕಿದಾಗ್ಲೂ ಅವರು ನನ್ನ ನೆನ್ಪಿಟ್ಕೊಂಡಿದ್ದಾರೆ. ಸೊ ಯಾವುದೇ ಮ್ಯಾರಥಾನ್ ಹಿಂಗೆಲ್ಲ ಇದ್ದಾಗೆಲ್ಲ ಕಾಲ್ಸ್ ಬರ್ತಿರುತ್ತೆ. ಬಟ್ ಅದೇ ನಾನು ಒಂದು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು, ಅಂದರೆ ಎಲ್ಲ ಸ್ಕೆಡ್ಯೂಲ್ ಎಲ್ಲ ಹೇಗಿರುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಇಂಟ್ರೆಸ್ಟ್ ಇಸ್ ಸಮಥಿಂಗ್ ಎಲ್ಸ್. ನಾವು ಐ ವಾಂಟ್ ಟು ಮೇಕ್ ಮೂವೀಸ್, ಐ ವಾಂಟ್ ಟು ಡೈರೆಕ್ಟ್ ಮೂವೀಸ್. ಬಟ್ ಐ ಥಿಂಕ್ ಆ ಥರ ನೋಡೋಕೆ ಹೋದರೆ ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಓ ಪರವಾಗಿಲ್ವೇ, ಅಂದರೆ ರೀಚ್ ಆಗಿದೆ. ಖಂಡಿತ ಖಂಡಿತ. ಕೆಂಡ ಸಂಪಿಗೆ ಟೈಮ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಆವಾಗಿನ ನಟನ ಅನುಭವ? ಕೆಂಡ ಸಂಪಿಗೆ ವಿಲ್ ಆಲ್ವೇಸ್ ಬಿ ಎ ಸ್ಪೆಷಲ್ ಮೂವಿ. ಯಾಕಂದರೆ ಇವತ್ತು ನಿಮ್ಮ ಸ್ಟುಡಿಯೋಗೆ ಬಂದಾಗ ಕೆಳಗೆ ನಿಮ್ಮ ಆಡ್ಮಿನ್ ಆಗಲಿ, ನಿಮ್ಮ ಇನ್ಪುಟ್ ಕೋಆರ್ಡಿನೇಟರ್ ಆಗಲಿ, ಅವರು ಅದೇ ಹೇಳ್ತಾ ಇದ್ರು, ನಿಮ್ಮ ಎಷ್ಟೇ ಸಿನಿಮಾ ಮಾಡಿದ್ರು ಕೆಂಡ ಸಂಪಿಗೆನೇ ನೆನಪಾಗುತ್ತೆ ಅಂತ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಸಿನಿಮಾ. ಎಲ್ಲೇ ಹೋದ್ರು ಕೆಂಡ ಸಂಪಿಗೆ ಗೌರಿ ಅನ್ನೋ ಥರ ಒಂದು ಗುರ್ತಿಡಿತಾರೆ, ಮಾತಾಡ್ತಾರೆ, ಹಾಗೆ ಇದ್ದೀರಾ ಅಂತಾರೆ, ಚೇಂಜ್ ಆಗಿಲ್ಲ ಅಂತಾರೆ.
ಸೊ ಆ ಥರದ್ದೆಲ್ಲ. ಸೊ ಐ ಥಿಂಕ್ ನನ್ನನ್ನು ರೆಫರ್ ಮಾಡಿರೋ ಸಚಿನಾ ಹೆಗ್ಗಾರ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸತಿನೂ ಐ ಮೆನ್ಷನ್ ಹರ್ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ರೆಫರ್ ಮಾಡಿರೋನ ಮರ್ತೇ ಹೋಗ್ಬಿಡ್ತಾರೆ ಒಂದು ಬ್ರೇಕ್ ಸಿಕ್ಕಿದ್ಮೇಲೆ, ರೂಟ್ ಕಾಸ್ ಮರೀತಾರೆ. ಎಕ್ಸಾಕ್ಟ್ಲಿ. ಸೊ ಐ ಫೀಲ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ ವಿಚಾರದಲ್ಲಿ. ಆ್ಯಂಡ್ ಸೂರಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಅಲ್ಲ. ಬಟ್ ಅದೇ ಇನಿಷಿಯಲಿ ನಮ್ಮ ಮನೇಲಿ ಒಪ್ಕೊಂಡಿರ್ಲಿಲ್ಲ ತುಂಬ ಒಂದು ಸ್ವಲ್ಪ ಸಿನಿಮಾ ಫೀಲ್ಡ್ ಅಂದರೆ. ಸೊ ಅಂದರೆ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಅನಿಸ್ತಿರುತ್ತೆ ನಾವೇನೋ ಇವ್ರಿಗೆ ಬ್ರೇಕ್ ಕೊಡ್ತಾ ಇದೀವಿ ಅನ್ನೋ ಥರದಲ್ಲೆಲ್ಲ. ಬಟ್ ನಮ್ಮ ಮನೆಯಲ್ಲಿ ಹಂಗೆ ಹಂಗೆ ಅನ್ಕೊಳ್ಳೋದೇ ಇಲ್ಲ. ಯಾವ ಬ್ರೇಕ್, ಸುಮ್ಮನೆ ಇರು ಮನೇಲಿ, ಯು ಕ್ಯಾನ್ ಡೂ ಸಮಥಿಂಗ್ ಎಲ್ಸ್, ಓದು, ಇನ್ನೊಂದು ಮಾಡು, ಮತ್ತೊಂದು ಮಾಡು ಅನ್ನೋ ಥರ. ಅಂದರೆ ಫಸ್ಟ್ ಆಫ್ ಆಲ್ ನಾನು ಇಂಜಿನಿಯರಿಂಗ್ ಮಾಡಿಲ್ಲ ಅನ್ನೋದೇ ತುಂಬ ಮನೆಯಲ್ಲಿ ಒಂದು ಸ್ವಲ್ಪ ದೇ ವೇರ್ ಅಪ್ಸೆಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಅದೇ ದೇ ಆರ್ ಹ್ಯಾಪಿ ನಾವು ಐ ಥಿಂಕ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ನೋ ಅದರ್ ಚಾಯ್ಸ್ ಅಲ್ಲ. ಓಕೆ, ಗಾಟ್ ಇಟ್. ಚೌಕ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ಆ ಅನುಭವಗಳು ಹೆಂಗಿತ್ತು? ಅದೊಂಥರ ಡಿಫ್ರೆಂಟ್ ಜಾನರ್ನ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು 4 ದಿಕ್ಕಿನ 4 ವಿಚಾರಗಳು ಹೊರಗೆ ಬರುತ್ತೆ. ಬಟ್ ವಿಶೇಷವಾಗಿ ಹೆಣ್ಮಕ್ಳ ಮನಸ್ಸಿನ ಗೆದ್ದಿದ್ದು ನೀವು, ಅದು ಹೇಗಿತ್ತು ಅನುಭವ? ಸೊ ಐ ಥಿಂಕ್ ಇವರು ನಮ್ಮ ಯೋಗಿ ಸರ್, ದ್ವಾರಕಿ ಸರ್ ಮಗ ಕಾಲ್ ಮಾಡಿದ್ರು ಅದಕ್ಕೆ ಫಸ್ಟ್. ಅವರು 2 ದಿನ ಇದೆ ಅಂತ ಅಂದರು. ಅದು 2 ದಿನ, 3 ದಿನ, 4 ದಿನ, 5 ದಿನ, 6 ದಿನ ಆಗೋಯ್ತದು ಆ್ಯಕ್ಚುಲಿ. ಸೊ ನಾನು ಎಂಜಾಯ್ ಮಾಡಿದೆ ಆ ಪ್ರಾಸೆಸ್ನ. ಎಸ್ಪೆಷಲಿ ತರುಣ್ ಅವರ ಸ್ನೇಹ ಸಿಕ್ಕಿದ್ದು ನನಗೆ ಆ ಟೈಮಲ್ಲಿ ಖುಷಿ. ಈಗಲೂ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ಆ ಸಿನಿಮಾದ ಮೂಲಕ ರೀಚ್ ಆಗಿದ್ದು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ರೀಚು. ಅಂದರೆ ಒಂದು ಫ್ರೆಂಡ್ಶಿಪ್ನ ವ್ಯಾಲ್ಯೂ ಮಾಡಿರುವಂಥ ಸಿನಿಮಾ ಅದು. ಬಟ್ ಅದು ಫ್ರೆಂಡ್ಶಿಪ್ನ ಮೀರಿ ಒಂದು ಬೇರೆ ಥರದ್ದೇ ಒಂದು ರೀಚ್ ಸಿಕ್ಕಿರೋದು ಒಂದು ಖುಷಿ ವಿಚಾರ. ಅದಾದಮೇಲೆ ದ್ವಾರಕೀಸ್ ಸಿನಿಮಾದಲ್ಲಿ ಒಂದು ನಟಿಯಾಗಿ ಆ್ಯಕ್ಟ್ ಮಾಡೋದಿದೆಯಲ್ವಾ, ಬಿಕಾಸ್ ಅವ್ರು ಎಷ್ಟೋ ಮೈಲ್ ಸ್ಟೋನ್ಸ್ಗಳನ್ನು ಸೆಟ್ ಮಾಡಿರೋರು ಇಂಡಸ್ಟ್ರಿಗೆ. ಏನೋ ಫಸ್ಟ್ ಸಿನಿಮಾ ಟು ಶೂಟ್ ಏನೋ ಫಾರಿನ್ ಲೊಕೇಶನ್, ಈ ಥರದ್ದೆಲ್ಲ ಎಷ್ಟೋ ಕ್ರೆಡಿಟ್ಸ್ಗಳು ಅವ್ರಿಗಿದೆ. ಸೊ ಹಾಗೆ ಆ್ಯಂಡ್ ಕಾಶಿನಾಥ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರುವಂಥ ಅವಕಾಶ. ಇನ್ಫ್ಯಾಕ್ಟ್ ಕಾಶಿ ಸರ್ ಅವರು ತೀರ್ ಹೋದ್ಮೇಲೆ ನಾನು ಅವರ ಎಷ್ಟೋ ಸಿನಿಮಾಗಳನ್ನ ನೋಡಿದೆ ಮನೆಗೆ ಬಂದು. ಅನುಭವ ಅವ್ರನ್ನ ಹೋಗಿ ನೋಡಿ ಬಂದಮೇಲೆ ನೋಡ್ಬೇಕು ಅವ್ರ ಸಿನಿಮಾಗಳು ಅಂತ ಅನಿಸ್ತು. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಐ ಥಿಂಕ್ ಒಂದೇ ಸಾಂಗ್ ನೋಡಿದ್ದೆ, ಅಮ್ಮನ ಫೇಲ್ ಆದೆ ಅಮೆರಿಕಾ ಪಾಲಾದೆ, ಅದು ಒಂದೇ. ಬಟ್ ಸಿನಿಮಾ ನೋಡಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಕಾಶಿ ಸರ್ ಸಿನಿಮಾ ಅಂದಾಗ ಒಂದು ಸ್ವಲ್ಪ ಬೋಲ್ಡ್ ಇರ್ತಿತ್ತು ಅನ್ನೋ ಥರದಲ್ಲಿ ತೋರಿಸ್ತಾ ಇರಲಿಲ್ಲ. ಸೊ ಯೂಟ್ಯೂಬಲ್ಲಿ ನೋಡಿರೋ ಸಿನಿಮಾಗಳು ಅನುಭವ ಆಗಲಿ, ಓ ಮೈ ಗಾಡ್ ವಾಟ್ ಅ ಜೀನಿಯಸ್. ಆವಾಗ ಅನ್ಸಿರೋದು, ಓ ನಾನು ಎಂಥ ದೊಡ್ಡ ವ್ಯಕ್ತಿ ಜೊತೆ ಕೆಲಸ ಮಾಡಿದ್ದೀನಲ್ವಾ. ರಿಯಲ್ ಥಾಟ್ಸ್ ಆನ್ ಸ್ಕ್ರೀನ್ ಅಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಬಟ್ ಅವ್ರು ತುಂಬ ಸೀರಿಯಸ್ ಆಗಿ ಸವಾಲ್ ಥರ ತಗೊಂಡು ಜನರಿಗೆ ತಲುಪಿಸಿದ್ದು ಲೆಜೆಂಡ್ರಿ. ಸೊ ಆ ಸಿನಿಮಾ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಬಿಕಾಸ್ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳ ಜೊತೆ ಅಸೋಸಿಯೇಟ್ ಆಗೋ ಒಂದು ಚಾನ್ಸ್. ಆ್ಯಂಡ್ ನಾನು ಅದ್ರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಆ್ಯಂಡ್ ದರ್ಶನ್ ಸರ್ ಅವ್ರದ್ದು ಕೂಡ ಗೆಸ್ಟ್ ಅಪಿಯರೆನ್ಸ್ ಇತ್ತು ಆ ಪಿಕ್ಚರಲ್ಲಿ. ಸೊ ಅದರ 125 ಡೇಸ್ ಸೆಲೆಬ್ರೇಷನ್ ಟೈಮಲ್ಲಿ ದರ್ಶನ್ ಸರ್ನ ಮೀಟ್ ಮಾಡೋ ಒಂದು ಅವಕಾಶ. ಆ್ಯಂಡ್ ಹಿ ವಾಸ್ ಸೋ ಹಂಬಲ್, ಹಿ ವಾಸ್ ಸೋ ಸ್ವೀಟ್. ಇನ್ಫ್ಯಾಕ್ಟ್ ನಾನು ಯಾವುದೋ ಒಂದು ಆಡಿಯೋ ಇದಕ್ಕೆ ನಾನು ಶೈಲಜಾ ಮ್ಯಾಮ್ ಹತ್ರ ಮಾತಾಡ್ತಾ ಇದ್ದೆ ರೀಸೆಂಟ್ಲಿ. ಆವಾಗಲೂ ಅವರು ಅದೇ ಹೇಳ್ತಾ ಇದ್ರು ಅವ್ರ ಬಗ್ಗೆ. ಅಂದರೆ ಒನ್ ಪರ್ಸನ್ ಹೂ ಇಸ್ ಆಲ್ವೇಸ್ ಟ್ರಾನ್ಸ್ಪರೆಂಟ್, ಅಂದರೆ ಮನಸ್ಸಲ್ಲೊಂದು ಹೊರಗಡೆ ಇಲ್ಲದೆ ಹಿಂಗೆ ಹಾಗೆ ಇರೋ ವ್ಯಕ್ತಿ ಅಂದರೆ ಅವರೊಬ್ಬರೇ ಅನ್ನೋ ಥರ ಶೈಲಜಾ ಮ್ಯಾಮ್ ಮೆನ್ಷನ್ ಮಾಡ್ತಾ ಇದ್ರು. ಸೊ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಅನ್ನೋ ಥರದಲ್ಲಿ ಆಗಲಿಲ್ಲ. ಡೆವಿಲಲ್ಲಿ ಒಂದು ಪಾತ್ರ ಆಫರ್ ಮಾಡಿದ್ರು, ಒಂದು ಸ್ವಲ್ಪ ನನಗೆ ಅದು ಬೋಲ್ಡ್ ಅನಿಸಿತ್ತು. ಬಟ್ ಅದಕ್ಕೋಸ್ಕರ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆ ಪ್ರಾಜೆಕ್ಟಲ್ಲಿ ಆಗಿಲ್ಲ. ಬಟ್ ಐ ಆಮ್ ಈಗಲಿ ವೇಟಿಂಗ್ ದ್ಯಾಟ್ ಅವ್ರ ಜೊತೆ ಏನೋ ಒಂದು ಮಾಡಬೇಕು, ಕೆಲಸ ಮಾಡಲೇಬೇಕು ಅಂತ. ಸೊ ಜಸ್ಟ್ ಪ್ರೇಯಿಂಗ್ ಆದಷ್ಟು ಬೇಗ ಒಳ್ಳೇದಾಗಲಿ ಎಲ್ಲನೂ ಅಂತ. ಖಂಡಿತವಾಗ್ಲೂ. ಇನ್ನು ಟಗರು ಸಿನಿಮಾ ಬಗ್ಗೆ ಮಾತಾಡಲೇಬೇಕು. ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು ಆ ದಿನಗಳು? ಅಂದರೆ ಎವ್ರಿಥಿಂಗ್ ನಿಮ್ಮ ಪ್ರಕಾರ ನಾನು ನೋಡ್ತಾ ಇದ್ದೀನಿ, ಇಷ್ಟು ತನಕ ಮಾತಾಡ್ತಿರ್ಬೇಕ್ರಿ ನೀವು ಪ್ರತಿಯೊಂದು ಸಿಚುವೇಶನ್ನ ಲೆಸನ್ ಥರ ತೊಗೋತೀರಿ, ಲರ್ನಿಂಗ್ ಥರ ತೊಗೋತೀರಿ, ಆಕ್ಸೆಪ್ಟೆನ್ಸಿ ಅನ್ನೋದಿದೆ ಆಗಿರೋದ್ರಿಂದಾಗಿ ಲೆಜೆಂಡ್ರಿಗಳ ಬಗ್ಗೆನೇ ಉಲ್ಲೇಖ ಮಾಡ್ತಾ ಇದ್ದೀರಿ. ಶಿವಣ್ಣ ಅವ್ರ ಜೊತೆಗಿನ ಅನುಭವ? ಶಿವಣ್ಣ ಅವ್ರ ಜೊತೆ ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಹೇಗೆ ಹೇಳ್ಬೋದು, ಹಂಬಲ್, ಎಸ್ ಡೆಫಿನೆಟ್ಲಿ. ಬಟ್ ಐ ಥಿಂಕ್ ಸಂಬಡಿ ಹೂಸ್ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತಾರಲ್ವಾ. ಅಂದರೆ ಅವರು ಒಳಗೆ ಹೊರಗೆ ಎಲ್ಲಾನು ಒಂದೇ. ಅವರು ಇಸ್ ಸಚ್ ಅ ಸ್ವೀಟ್ ಹಾರ್ಟ್ ಅನ್ಸುತ್ತೆ. ಆ್ಯಂಡ್ ಆ ಸಿನಿಮಾದಲ್ಲಿ ನನಗೆ ಏಕವಚನದಲ್ಲೆಲ್ಲ ಮಾತಾಡ್ಸೋದಿದೆ ಅವ್ರ ಹತ್ರ. ಅಂದ್ರೆ ಏನೋ ಅಂತೆಲ್ಲ ಆವಾಜ್ ಹಾಕೋದೆಲ್ಲ ಇದೆ, ಬಾಟ್ಲ್ ಇಟ್ಕೊಂಡು. ಹೌದು. ಸೊ ಅವರು ಎಷ್ಟು ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ನನಗೆ ಒಂದ್ಸತಿ ಭಯ ಆಗೋದು.
ಸಿನಿಮಾ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಥರ ಹೇಳೋರು. ಆ್ಯಂಡ್ ಆವಾಗ ಆ ವಯಸ್ಸಲ್ಲಿ ಒಂದು ಧೈರ್ಯ, ಬೇರೆ ಥರನೇ ಧೈರ್ಯ ಮಾಡ್ತೀನಿ ಬಿಡು ಅಂತ. ಓಕೆ, ಸೊ ಆ ಥರ. ಆ್ಯಂಡ್ ಆಲ್ಸೋ ನನಗೆ ಟಗರು ಸಕ್ಸಸ್ ಆದಾಗ ಗೀತಕ್ಕ ಅವರಿಂದ ಕೆಲವೊಂದು ಗಿಫ್ಟ್ಸ್ಗಳು ಸಿಕ್ಕಿತ್ತು. ಸೊ ನನ್ನ ಫಸ್ಟ್ ಲಕ್ಸುರಿ ಲೂವಿ ವಿಟಾನ್ ಶೇಡ್ಸ್ ನನಗೆ ಗಿಫ್ಟ್ ಮಾಡಿದ್ದು ಅಂದರೆ ಗೀತಕ್ಕ ಅವರು. ಇವಾಗ ತನಕನೂ ಅದನ್ನ ನೀಟಾಗಿ ಇಟ್ಕೊಂಡಿದ್ದೀನಿ, ಬಿಕಾಸ್ ದಟ್ಸ್ ಓನ್ಲಿ ಲೂವಿ ವಿಟಾನ್ ಶೇಡ್ಸ್ ದಟ್ ಐ ಹ್ಯಾವ್. ಸೂಪರ್. ಅದಾದಮೇಲೆ ಒಂದು ಬ್ಯಾಗ್ ಗಿಫ್ಟ್ ಮಾಡಿದ್ರು, ಒಂದು ಪೌಚ್ ಗಿಫ್ಟ್ ಮಾಡಿದ್ರು. ಆ್ಯಂಡ್ ಅವ್ರು ಬೇಕಿಂಗ್ ಎಲ್ಲ ಮಾಡಿದಾಗ, ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲ ಇದ್ದಾಗೆಲ್ಲ ಕಳಿಸ್ತಾರೆ. ಸೊ ಐ ಥಿಂಕ್ ಶಿ ಹ್ಯಾಸ್ ದಟ್ ಸಾಫ್ಟ್ ಕಾರ್ನರ್ ಫಾರ್ ಮೀ. ಸೊ ನಿವಿ ಅವರು ಅಷ್ಟೇ. ಹೌದು. ಸೊ ಐ ಥಿಂಕ್ ಗ್ರೇಟ್ ಪೀಪಲ್. ಫ್ಯಾಮಿಲಿನೇ ಹೆಂಗಿದೆ. ಹೌದು ಮ್ಯಾಮ್, ವೆರಿ ಸ್ವೀಟ್ ಪೀಪಲ್. ಕನ್ಸ್ ಕಂಡಿದ್ರ ಈ ಸಿನಿಮಾ ಲೋಕದ್ದು ಬಾಲ್ಯದಲ್ಲಿ? ಹೌದು, ಅಂದ್ರೆ ಈಗ ಹೇಳಿದ್ರೆ ಆಕ್ವರ್ಡ್ ಅನ್ನಿಸ್ಬೋದು, ಬಟ್ ಮನೆಯಲ್ಲಿ ಬೈಯೋರು ನನ್ಗೆ. ಅಂದ್ರೆ ಇದೇನ್ ಯಾರು ಇಲ್ಲದೆ ಇರೋಂತ ಕಲ್ಪನೆ ನಿಂದು ಅಂತ. ಮನೆಯಲ್ಲಿ ಯಾರು ಸಿನಿಮಾ ಬಗ್ಗೆ ಅಷ್ಟೆಲ್ಲ ಯಾರು ಇಲ್ಲ, ಸಿನಿಮಾ ಇಂಡಸ್ಟ್ರಿನಲ್ಲಾಗ್ಲಿ ಅಥವಾ ಸಿನಿಮಾದ ಬಗ್ಗೆ ಒಂದು ಅಫಿಲಿಯೇಷನ್ ಇರೋರು ಒಬ್ರು ಇಲ್ಲ. ಬಟ್ ನಮ್ ತಂದೆಗೆ ಕಮಲ್ ಹಾಸನ್ ಅವ್ರು ಹುಚ್ಚಿತ್ತು ಒಂದ್ ಸ್ವಲ್ಪ. ಸೊ ಅವ್ರ ತರನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋರು, ಅವ್ರ ತರನೇ ಬಾಡಿ ಬಿಲ್ಡ್ ಮಾಡೋರು. ಅಂಡ್ ಸಾಗರ ಸಂಗಮ ಟೈಮಲ್ಲಿ ನಮ್ ತಂದೆನೂ ಭರತನಾಟ್ಯಂ ಡಾನ್ಸರ್ ಆಗಿದ್ರಿಂದ ಸೊ ಅವರು ಆ ಕಲೆ ಇದೆ, ಏನೇ ಇಲ್ಲ ಆದ್ರೂ ನೋಡಿ ಕಲೆ ಇದೆ, ಬಟ್ ಸಿನಿಮಾ ಅನ್ನೋ ತರದಲ್ಲಿ ಏನೂ ಇಲ್ಲ. ಸೊ ಕಮಲ್ ಹಾಸನ್ ಸರ್ ಸಿನಿಮಾಗಳು ತುಂಬಾ ನೋಡಿದೀವಿ ನಾವು ಆ ಟೈಮಲ್ಲಿ. ಅದಾದ್ಮೇಲೆ ಅಣ್ಣವ್ರ ಸಿನಿಮಾಗಳು, ನಮ್ಮ ತಾಯಿ ಜಾಸ್ತಿ ವಿಷ್ಣು ಸರ್ ಮತ್ತೆ ಅಣ್ಣವ್ರ ಸಿನಿಮಾ ತುಂಬಾ ತೋರಿಸ್ತಾ ಇದ್ರು. ಎಸ್ಪೆಷಲಿ ಭಕ್ತ ಕುಂಬಾರದ್ದೆಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ಮೋನೋ ಆಕ್ಟಿಂಗಿಗೆಲ್ಲ ಅದನ್ನೇ ಮಾಡ್ಸೋರು. ಸೊ ಈಗ್ಲೂ ನೆನಪಿದೆ, ಕೈಯೆಲ್ಲ ಕಟ್ಬಿಟ್ಟು ನಿಂತಿರೋದೊಂದು ಫೋಟೋ ಇದೆ ನನ್ನ ಹತ್ರ. ಸೊ ಇದು ಪ್ರಹ್ಲಾದನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಐ ಥಿಂಕ್ ಅಭಿಮನ್ಯು ಮಾಡಿದ್ದೀನಿ. ಹೌದಾ? ಪೌರಾಣಿಕ ಕಥೆಗಳು, ಸಿನಿಮಾಗಳ ಕನೆಕ್ಷನ್ ಇದೆ. ಹೌದು ಹೌದು. ಸೊ ಅದಕ್ಕೆಲ್ಲ ಕ್ರೆಡಿಟ್ಸ್ ನಮ್ಮೂರ್ ಕಳ್ಸಕ್ಕೆ ಹೋಗ್ಬೇಕು, ಬಿಕಾಸ್ ಆವಾಗ ತುಂಬಾ ಅಂದ್ರೆ ಗಣೇಶ ಇಡೋ ಟೈಮಲ್ಲಿ ನಮ್ಮ ಊರಲ್ಲಿ ದೇ ಇಷ್ಟು ಡೂ ಮಕ್ಳಿಗಂತಾನೆ ಈ ಛದ್ಮವೇಷ ಅನ್ನೋ ಒಂದು ಕಾರ್ಯಕ್ರಮಗಳು ಮಾಡೋರು. ಸೊ ಆವಾಗೆಲ್ಲ ನಮ್ಗೆಲ್ಲ ಇನ್ಸ್ಪಿರೇಷನ್, ಏನಾದ್ರೂ ಮಾಡ್ಬೇಕು. ವೀರ ಪುರುಷರ ಛದ್ಮವೇಷ, ಏನ್ ವೀರ ಪುರುಷ, ನಾನ್ ವೀರ ಮಹಿಳೆ ಯಾಕಿಲ್ಲ ನಾನ್ ಮನೇಲಿ ಕೇಳೋದು. ಹೌದಾ? ಓಕೆ, ವಾವ್. ವೀರ ಮಹಿಳೆ ಅಂತ ಏನಕ್ ಮಾಡಲ್ಲ ಇವರು, ವೀರ ಪುರುಷ ಯಾಕೆ ವೀರ ಮಹಿಳೆ ಇಲ್ವಾ ಅನ್ನೋ ತರ ನೋಡಿ. ಆ ತರದ್ ಚಿಕ್ಕ ವಯಸ್ಸಲ್ಲಿ ಒಂದ್ ಸ್ವಲ್ಪ ಅದು ಹೆಣ್ಮಕ್ಳಿಗೆ ಅದೊಂದು ಬೇಕು, ಅದೊಂದು ಒಂದ್ ಕ್ರೆಡಿಬಿಲಿಟಿ ಅಂದಾಗ ಅದು ಎರಡೂ ಕಡೆ ಬ್ಯಾಲೆನ್ಸ್ ಆಗ್ಬೇಕು. ನಮ್ಗೂನು ಅದೇ ಎಕ್ಸ್ಪೋಜರ್ ಸಿಗ್ಬೇಕು ಅಂತ ತುಂಬಾ ಆಯ್ತು. ಸೊ ಅದ್ರಿಂದಾನೇ ನಾನು ಆಕ್ಚುಲಿ ರೆಬ್ಯುಲೇಸ್ ಆಗಿದ್ದು. ಅಂದ್ರೆ ನೀನ್ ಗಂಡ್ಮಗು ಅನ್ಕೊಂಡಿದ್ಯಾ, ಈ ತರ ಪ್ರಶ್ನೆಗಳು. ಉದ್ದೇಶ ಒಳ್ಳೇದೇ, ಬಟ್ ಆತರ ಕೇಳಿದಾಗ ಏನಕ್ಕೆ ಗಂಡ್ ಮಕ್ಳಿಗೆ ಮಾತ್ರನಾ ಕೇಳ್ತಿದ್ರ? ನೇರವಾಗಿ ಕೇಳ್ತಾ ಇದ್ದೆ. ಅಂದ್ರೆ ಈಗ ನನಗೆ ವೆಸ್ಟರ್ನ್ ಡಾನ್ಸ್ ಮಾಡ್ಬೇಕು ಅಂತ ತುಂಬಾ ಆಸೆ, ಬಾಲಿವುಡ್ ಸಾಂಗ್ಸ್ಗೆಲ್ಲ ಎಸ್ಪೆಷಲಿ. ಚಿಕ್ಕ ವಯಸ್ಸಲ್ಲಿ ನಾನು ಮಾಧುರಿ ದೀಕ್ಷಿತ್ ಅಂತ ನಾನು ನಮ್ಮ ಅಜ್ಜಿ ಎಲ್ಲ ಹಂಗೆ ಕರೆಯೋರು ನನ್ನ. ಅದು ಸ್ವಲ್ಪ ತಲೆ ಮೇಲೆ ಕೂರಿಸ್ಬಿಟ್ಟಿದ್ರು. ನಮ್ಮ ಅಮ್ಮ ಕಡೆ ಸ್ವಲ್ಪ ಎಕ್ಸ್ಪೋಜರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಬಾಲಿವುಡ್ ಇದಕ್ಕೆಲ್ಲ ಇದ್ದಿದ್ರಿಂದ ಅವಾಗ ಮಾಧುರಿ ದೀಕ್ಷಿತ್ಗೆಲ್ಲ ಕಂಪೇರ್ ಮಾಡೋರು. ಅದಾದ್ಮೇಲೆ ನಾ ಹೋಲ್ಡ್ ಆನ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ದೇರ್ ಇಸ್ ಒನ್ ಸ್ಟೆಪ್. ಸೊ ಅದ್ ಮಾಡ್ಬೇಕಾದ್ರೆ ಮಾನಿಟರಲ್ಲಿ ನೋಡಿ ಶಿವಣ್ಣ ಕಾಂಪ್ಲಿಮೆಂಟ್ ಮಾಡಿದ್ರು ನನ್ಗೆ, ಆ ಗ್ರೇಸ್ ಇದೆ ಅಂತ. ಸೊ ಆವಾಗ ಒಂದ್ ಸ್ವಲ್ಪ ಕನೆಕ್ಟ್ ಆಯ್ತು, ಪರವಾಗಿಲ್ವೇ ಕರೆಕ್ಟ್ ಇರೋ ದಾರಿಲಿ ಇದೀನಿ ಅಂತ. ಸೊ ನನ್ಗೆ ಐ ಫೀಲ್ ಐ ಆಮ್ ಲೈಕ್ ಅ ಫೀನಿಕ್ಸ್ ಬರ್ಡ್. ಐ ಆಮ್ ಗೋಯಿಂಗ್ ಟು ಬಿ ಲೈಕ್, ಎಲ್ರೂ ಫಿನಿಶ್ ಆಗಿದೆ ಅನ್ನೋ ಒಂದಿದ್ರು ಅನ್ಕೊಂಡಾಗ ನಾನು ಅಲ್ಲಿ ರೇಸ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ನಾನು ಈ ಮೋಟಿವೇಶನ್ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಹಂಗೆ, ತುಂಬಾ ಜನ ಏನ್ ಇಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ ಅನ್ನೋ ತರ, ಬಟ್ ನಾನು ಏನೇನ್ ಬಿಲ್ಡಪ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನಾನು ರೀಚ್ ಆಗಿದ್ದೀನಿ. ಅಂಡ್ ನೋಡಿ ಎಲ್ಲಿ ತುಂಬಾ ಜನ ಹೇಳ್ತಾರೆ ನಜರ್ ಇಸ್ ರಿಯಲ್ ಅಂತ, ಅಂದ್ರೆ ಏನೇ ಹೇಳ್ಬೇಡ, ಏನು ಹೇಳ್ಬೇಡ, ಹೇಳಿದ್ರೆ ಕಣ್ ಬೀಳತ್ತೆ ಅಂತ. ಬಟ್ ನೀವು ನೋಡೋಕೋರಿಗೆ ಯಶ್ ಸರ್ ಪ್ರತಿಯೊಂದು ಇದ್ರಲ್ಲೂ ಅವ್ರು ಏನೇನ್ ಮಾಡ್ತಾರೆ ಅಂತ ಅವ್ರು ಹೇಳೇ ಮಾಡಿರೋದು ಅವರು. ಸೊ ನಾನು ಆ ಕ್ಯಾಟಗರಿನೇ, ಅದಕ್ಕೆ ನಂಗೆ ಅವ್ರಂದ್ರೆ ಅಷ್ಟಿಷ್ಟ. ಹೌದಾ? ವೆರಿ ನೈಸ್. ಸೊ ದಟ್ ಇಸ್ ಒನ್ ಥಿಂಗ್. ಚಿತ್ರರಂಗಕ್ಕೆ ಬಂದಿಲ್ಲ ಅಂತಿದ್ರೆ ಮಾನ್ವಿತಾ ಅವರು ಯಾವ ರಂಗದಲ್ಲಿ ಇರ್ತಿದ್ರು? ಮೇ ಬಿ ನಾನು ಯಾವ್ದಾದ್ರು ಕಾರ್ಪೊರೇಟ್ ಕಂಪ್ನಿನಲ್ಲಿ ಮೇ ಬಿ IT ಜಾಬ್, ಅಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು IT ಜಾಬಲ್ಲಿ ಇರ್ತಾ ಇದ್ದೆ ಅನ್ಸುತ್ತೆ. ಸೊ ಯಾ. ಓಕೆ. ಈ ಚಿತ್ರರಂಗಕ್ಕೆ ಬಂದಾಗ ಆರಂಭದಲ್ಲಿ ಫಸ್ಟ್ ಹಾಫ್ ನಿಮಗೆ ಇಟ್ ವಾಸ್ ಗ್ರೇಟ್ ಅನ್ನೋ ಎಕ್ಸ್ಪೀರಿಯನ್ಸ್ ಇತ್ತು. ಎನಿ ಹೌ ಒಂದು ಮೂಮೆಂಟಲ್ಲಿ ಬೇಕಿತ್ತಾ ಇದು ಅಂತ ಅನ್ಸಿದ್ಯಾ?
ಇದೆ. ತುಂಬ ಸತಿ ಅನಿಸಿರೋದಿದೆ. ಅಂದರೆ ನಮ್ದವರು ಕೈ ಬಿಟ್ಟು ಹೋದಾಗ ಆ ಥರದ್ದೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಗಳಾದಾಗ ಅನಿಸಿರೋದು ಇದೆ. ಬಟ್ ನೆವರ್ದಿಲೆಸ್ ನಾವು ಯಾರ ಜೀವನನೂ ಯಾರು ನಂಬ್ಕೊಂಡು ಇರೋದಿಲ್ಲ. ಲೈಫ್ ಹ್ಯಾಸ್ ಟು ಜಸ್ಟ್ ಲೈಕ್. ನಟಿಯರಿಗೆ ಕನ್ನಡ ಚಿತ್ರರಂಗದಲ್ಲಿ ಸವಾಲು ಸ್ವಲ್ಪ ಅಂತ ಅನ್ಸುತ್ತಾ? ಯಾ ಇಟ್ ಈಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಬಿಕಾಸ್ ಅಂದರೆ ಫರ್ಗೆಟ್ ಅಬೌಟ್ ಅದರ್ಸ್ ಸೇಯಿಂಗ್ ಸಮಥಿಂಗ್. ಅಂದರೆ ಐ ಹ್ಯಾವ್ ಹರ್ಡ್ ಫ್ರಮ್ ಸೋ ಮೆನಿ ಪೀಪಲ್, ಲೈಕ್ ಒಬ್ರು ಸೀನಿಯರ್ ಆರ್ಟಿಸ್ಟೇ ನನಗೆ ಲೈಕ್ ಅಂದರೆ ಮಾತಾಡ್ಬೇಕಾದ್ರೆ ಈಗ ಮೊದ್ಲಿನ ಥರ ಇಲ್ಲ, ನಮ್ಮ ಕಾಲದಲ್ಲಿ ಇದ್ದಂಗಿಲ್ಲ, ಈಗ ಎಲ್ರಿಗೂ ಶೆಲ್ಫ್ ಲೈಫ್ ಇದೆ, 5 ವರ್ಷಕ್ಕಿಂತ ಜಾಸ್ತಿ ಏನೋ ಮತ್ತೆ ಅದು ಆಗಲ್ಲ ಅನ್ನೋ ಥರ ಅವ್ರ ಬಾಯಿಂದೆಲ್ಲ ಬಂದಾಗೆಲ್ಲ ಒಂದು ಸ್ವಲ್ಪ ಏನಕ್ಕೆ ಇವರೇ ಹಿಂಗಂತಾರಲ್ವಾ, ವಿ ಆರ್ ಸಪೋಸ್ ಟು ಬ್ರೇಕ್ ದಟ್ ಸ್ಟೀರಿಯೋಟೈಪ್ ಅನ್ನೋ ಥರ ಅನ್ಸಿರೋದು ಇದೆ. ಡಿಸಪಾಯಿಂಟ್ ಆಗುತ್ತಾ? ಅಂದ್ರೆ ಆ ಥರ ಸೆಂಟೆನ್ಸ್ಗಳ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಓಕೆ. ಯೂಶಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಸಿನಿಮಾಗಳನ್ನು ನೋಡಿರ್ತೀವಿ. ಶಿವಣ್ಣ ಅವ್ರನ್ನ ನೀವು ನೋಡಿರ್ತೀರಿ, ಕಾಶಿನಾಥ್ ಅವ್ರದ್ದು ಒಂದು ಸ್ವಲ್ಪ ನೋಡಿರ್ಬೋದು. ಈಗ ವಿಜಯ ರಾಘವೇಂದ್ರ ಇರ್ಬೋದು ಅಥವಾ ಹಲವರು ನಟರದ್ದು ಸಿನಿಮಾಗಳನ್ನು ನೋಡೋದು ಬೇರೆ, ಅವ್ರ ಜೊತೆನೇ ಕೆಲಸ ಮಾಡೋದು ಬೇರೆ. ಈ ಥರದ ಎಕ್ಸ್ಪೀರಿಯನ್ಸ್ ಇದ್ದಾಗ ಐ ಆಮ್ ಹಿಯರ್, ಈ ಥರದ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ವಿಜಯ ರಾಘವೇಂದ್ರ ಸರ್ ಜೊತೆಗೆ ನಾನು ಸೈಮಾ ಹೋಸ್ಟ್ ಮಾಡಿದ್ದೆ ಒಂದು ಅವಾರ್ಡ್ ಶೋ. ದಟ್ ವಿಲ್ ಆಲ್ವೇಸ್ ಬಿ ಮೆಮೊರೇಬಲ್. ಅವ್ರ ಜೊತೆ ಒಂದು ಸಿನಿಮಾನೂ ಬಂದಿತ್ತು, ಅದರಲ್ಲಿ ಅವ್ರ ತಾತ ಕ್ಯಾರೆಕ್ಟರ್ ನನ್ನ ಮೊಮ್ಮಗಳು ಕ್ಯಾರೆಕ್ಟರ್ ಅಂತ ಬಂತು. ಐ ಡಿಂಟ್ ವಾಂಟ್ ಟು ಡೂ ದ್ಯಾಟ್ ಆ್ಯಕ್ಚುಲಿ. ಅಂದರೆ if I really wanted to share screen space with him as a romantic interest. So that didn't happen. I'm talking about like 5 years, 6 years back. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿರೋದು ಆ ರೆಸ್ಪೆಕ್ಟ್ ಇರಬೇಕು. ಅಂದರೆ ಈಗ ರವಿ ಸರ್ ಆಗಲಿ, ಶಿವಣ್ಣ ಅವರಾಗಲಿ, ಅಥವಾ ಈವನ್ ಶಶಿಕುಮಾರ್ ಸರ್ ಆಗಲಿ, ಇವರೆಲ್ಲ ನಾವು ನೋಡಿ ಅವ್ರ ಬಗ್ಗೆ ತುಂಬ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋರು. ಅವ್ರನ್ನ ರಿಯಲ್ ಲೈಫಲ್ಲಿ ಸಿಕ್ಕಿದಾಗ ಅದೊಂಥರ ವಾವ್, ಇವ್ರನ್ನೆಲ್ಲ ನೋಡ್ತಾ ಇದೀವಲ್ವಾ, ಇವ್ರ ಜೊತೆ ಎಲ್ಲ ಇದೀವಲ್ವಾ ಅನ್ನೋ ಥರ. ಒಂದು ದೇವರಾಜ್ ಸರ್ ಆಗಿರ್ಬೋದು, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅನಂತ್ ನಾಗ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅದು ಅನ್ಸೋದಿದೆ. ಅನಂತ್ ಸರ್ ಅಂತೂ ಹಿ ವಾಸ್ ಮೈ ಅಂದರೆ ಚಿಕ್ಕ ವಯಸ್ಸಲ್ಲಿ ಲವ್ ಆಫ್ ಮೈ ಲೈಫ್ ಅನ್ನಲ್ವಾ, ಆ ಥರ. ಸೊ ಚಿಕ್ಕ ವಯಸ್ಸಲ್ಲಿ ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ ಆ ಹಾಡನ್ನು ಹಾಕ್ಬಿಟ್ಟು ಊಟ ಮಾಡಿಸೋರು. ಸೊ ಹಾಗೆಲ್ಲ ಇದ್ದಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಅದೊಂದು ಅಭಿಮಾನ ಎಲ್ಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಅನಂತ್ ಸರ್ ಜೊತೆಗೆ ನಾನು ಕೊಂಕಣಿನಲ್ಲೇ ಕಾನ್ವರ್ಸೇಷನ್ ಮಾಡ್ತಾ ಇದ್ದಿದ್ದೆ. ಹಾಗೆ ಅದಾದ್ಮೇಲೆ ದೊಡ್ಡ ಮನೆ ಹುಡುಗ ಟೈಮಲ್ಲಿ ರಾಧಿಕಾ ಪಂಡಿತ್ ಮೇಡಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ಆ ಥರದ್ದೆಲ್ಲ. ಈಗ್ಲೂ ಶೀಸ್ ಇನ್ ಟಚ್. ಅಮ್ಮ ಹೋದಾಗ್ಲೂ ತುಂಬ ನನಗೆ ಅಂದರೆ ಆ ಟೈಮಲ್ಲಿ ಇದ್ರು ನನ್ನ ಜೊತೆಗೆ ಕಂಡೋಲೆನ್ಸಸ್ ಕೊಡೋದಾಗ್ಲಿ, ಸಮಾಧಾನ ಮಾಡೋದಾಗ್ಲಿ, ಆ ಥರದ್ದೆಲ್ಲ. ಐ ಥಿಂಕ್ ಎಲ್ಲರೂ ದೇರ್ ಆಲ್ ವೆರಿ ಕಾರ್ಡಿಯಲ್. ಇರ್ತಾರೆ ಒಬ್ರೊಬ್ರು ಸ್ವಲ್ಪ ಮೀನ್, ಒಂದ್ ಸ್ವಲ್ಪ ಏನಾದ್ರೂ ಒಂದು ಚಿಕ್ಕದಾಗಿ ಟಾಂಟ್ ಆ ಥರದವ್ರು ಇದ್ದಾರೆ. ಹೌದು, ಅಂಥವ್ರ ಜೊತೆನೂ ನಾವು ಇಂಟರಾಕ್ಟ್ ಮಾಡ್ತಿರ್ತೀವಿ. ಬಟ್ ಕನ್ನಡ ಚಿತ್ರರಂಗದ ಅದೃಷ್ಟವಂತೆ ಅಂತಂದ್ರೆ ನಿಮ್ಮ ಹೆಸರು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂಡಸ್ಟ್ರೀಸ್ ವಿತ್ ಯು, ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆ ಫೀಲಿಂಗ್ ಬರ್ತಾ ಇದೆ. ಡೆಫಿನೆಟ್ಲಿ ಅದೊಂದಿದೆ. ಎಲ್ಲರೂ ಇದ್ದಾರೆ ಜೊತೆಗೆ. ಅದೇ ಅಂದರೆ ಮುಂದೆ ಹೋಗಬೇಕು, ಇನ್ನೊಂದು ಮಾಡಬೇಕು, ಅಂದರೆ ಹೌದು ರೀಚ್ ಆಗಬೇಕು. ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ವೆಬ್ ಸೀರೀಸ್ಗಳು ಮಾಡಬೇಕು, ಒಳ್ಳೆ ಕಾಂಟೆಂಟ್ ತರಬೇಕು, ಒಂದು ಒಳ್ಳೆ ಮಹಿಳಾ ನಿರ್ದೇಶಕಿ ನಟಿಯಾಗಿ ನಿಂತ್ಕೋಬೇಕು ಅನ್ನೋ ಥರದಲ್ಲಿ ಒಂದು ಆಸೆ ಇದೆ. ಅದೇ ಅವಾಗ ಹೇಳಿರೋ ಥರ ನಿಮ್ಮಂಥ ಒಳ್ಳೆಯವರ ಒಂದು ಏನೋ ಆಶೀರ್ವಾದ, ದೇವರ ಆಶೀರ್ವಾದ, ಆಮೇಲೆ ನನ್ನ ಇಷ್ಟಪಡೋ ಅಭಿಮಾನಿಗಳಂತ ಹೇಳಲ್ಲ, ಅಭಿಮಾನಿ ದೇವರುಗಳೇ. ಯಾಕಂದ್ರೆ ಅಂತ ಅಣ್ಣವರೇ ಆಡಿಯನ್ಸ್ನ ಆ ಥರ ಕರೆದಾಗ, ಸೊ ಐ ಥಿಂಕ್ ಅವ್ರದ್ದೆಲ್ಲ ಪ್ರೀತಿ ವಿಶ್ವಾಸ ಇದ್ರೆ 100% ಏನೋ ಒಂದು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನಟನೆ ಲೀಲಾಜಾಲವಾಗಿ ಬರಬೇಕು ಅಂದರೆ ನಟನೆ ಕಲ್ತಿರ್ಬೇಕು ಅಂತ ಅನ್ಸುತ್ತಾ? ಆ ಕಾನ್ಸೆಪ್ಟ್ ರೀಚ್ ಆದರೆ ಸಾಕು ಅಂತ ಅನ್ಸುತ್ತಾ? ನಿಮ್ಮ ಬದುಕಲ್ಲಿ ನಟನೆ ಹೆಂಗೆ? ಐ ಥಿಂಕ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಬೇರೆಯವ್ರ ಬಗ್ಗೆ ನನಗೆ ಅಷ್ಟು ಅರಿವಿಲ್ಲ. ಐ ಥಿಂಕ್ ಇಟ್ ಶುಡ್ ಕಮ್ ನ್ಯಾಚುರಲಿ ಟು ಯು ಅಂತ ನನಗೆ ಅನಿಸುತ್ತೆ. ಅಂದರೆ ಅಫ್ಕೋರ್ಸ್ ಆ ಒಂದು ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡೋಕ್ಕೆ ಏನೇನು ಬೇಕು ಆ ಥರ ಕೋಚಿಂಗ್ ವರ್ಕ್ಶಾಪ್ಸ್ಗಳು ಮಾಡ್ತಾ ಇರಬೇಕು. ಆವಾಗ ಯು ಕ್ಯಾನ್ ಎಕ್ಸ್ಪ್ಲೋರ್ ಅ ಲಾಟ್ ಆಫ್ ಥಿಂಗ್ಸ್. ಎಷ್ಟೊಂದು ಜನ ಆ್ಯಕ್ಟಿಂಗೇ ಬರದೇ ಇರೋರು ಲಕ್ ಮೇಲೆ ಸೂಪರ್ ಸ್ಟಾರ್ಸ್ ಆಗಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಐ ಥಿಂಕ್ ಇಂಡಸ್ಟ್ರಿನಲ್ಲಿ ಲಕ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಮನಿ, power and backing up, Godfather, all that matters 100% ಮ್ಯಾಟರ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಇಲ್ಲ ನಮಗೆ ಗಾಡ್ಫಾದರ್ ಇಲ್ಲ, ಯಾರು ಇಲ್ಲದೆ ನಾವು ಇಲ್ಲಿ ತನಕ ರೀಚ್ ಆಗಿದ್ದೀವಿ ಅಂತ. ಬಟ್ ವಿ ಆಲ್ ನೋ ಅವ್ರ PR ಗೇಮ್ಸ್ಗಳು ಹೆಂಗಿರುತ್ತೆ, ಯಾವ ಥರ ಅವ್ರು ಕೆಲವ್ರು ಸ್ಟಾರ್ಸ್ ಆದರು, ಕೆಲವೊಂದು ಸಿನಿಮಾ ಕೆಲವ್ರು ಆ್ಯಕ್ಟಿಂಗ್ಗಳೆಲ್ಲ ನೋಡಿದ್ರೆ
ಸೀರಿಯಸ್ಲಿ ಈ ರೋಲ್ ಇವ್ರಿಗೆ ಕೊಟ್ಟಿದಾರ ಅನ್ನೋ ಥರ ಅನ್ಸಿರೋದು ಇರುತ್ತೆ. ಬಟ್ ಅವ್ರ ಲಕ್ಕು, ಅವ್ರಿಗಿರೋ ಬ್ಯಾಕಪ್, ಅವ್ರಿಗಿರೋ PR ಸಪೋರ್ಟ್, PR ಟೀಮಿಂದ ಆ ಥರ ರೀಚ್ ಆಗಿರೋರು ಇರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಗೇಮ್ ಅಷ್ಟೇ. ಸೊ ನಾವು ನಮ್ಮ ಟೈಮ್ ಬರೋ ತನಕ ನಾವು ಆರಾಮಾಗಿ ಯಾವ್ದಾದ್ರು ಅಂತ ಮನ್ಸು ಮುಟ್ಟುವಂಥ ಕ್ಯಾರೆಕ್ಟರ್ನ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದಾಗ, ಅಂದರೆ ಇಂಥದ್ದೇ ಸಿಚುವೇಶನ್ ನೀವು ಹೇಳಿದ್ದನ್ನೇ ತಗೊಳ್ಳೋಣ, ಅದು ಆ್ಯಕ್ಚುಲಿ ನನಗೆ ಅವಕಾಶ ಸಿಕ್ಕಿದಿದ್ರೆ ತುಂಬಾ ಅನ್ಸಿರೋದಿದೆ. ನಾನು ಹೆಸರು ಹೇಳಿದ್ರೆ ಆಮೇಲೆ ಬೇಡ ಅನ್ನೆಸೆಸರಿ, ಬಟ್ ತುಂಬಾ ಆಗಿದೆ ಎಸ್ ಐ ಕುಡ್ ಡೂ ಬೆಟರ್, ಐ ಕುಡ್ ಲುಕ್ ಬೆಟರ್ ಅಂತ ಅನ್ಸುತ್ತೆ. ಇದೊಂದು ಪಾತ್ರ ನನ್ನ ಜೀವನದಲ್ಲಿ ಮಾಡಲೇಬೇಕು, ನಂಗೊಂದು ರಾಣಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ಪೌರಾಣಿಕ ಪಾತ್ರ. ಐ ಥಿಂಕ್ ಕನ್ನಡ ಅಂತ ಬಂದಾಗ ಸ್ಪಷ್ಟವಾಗಿ ಮಾತಾಡ್ತೀನಿ. ಸೊ ಐ ಥಿಂಕ್ ಕುರುಕ್ಷೇತ್ರ ನಂತರ ಯಾವ್ದು ಆತರ ಪ್ರಯತ್ನ ಕೈ ಹಾಕಿಲ್ಲ. ನಾನೇ ಒಂದು ನಿರ್ದೇಶನ ಮಾಡ್ಬೇಕು. ವೆರಿ ನೈಸ್, ಆಲ್ ದ ವೆರಿ ಬೆಸ್ಟ್. ಯಾಕಂತ ಹೇಳಿದ್ರೆ ಇವತ್ತಿನ ಜೆನ್ಸಿ ನೋಡ್ತಾ ಇದ್ರೆ ಕಂಬ್ಯಾಕ್ ಆಗೋದು ಒಳ್ಳೇದು ಅಂತ ಅನ್ಸುತ್ತೆ. ಆ ತರದ ಕೆಲವೊಂದು ಅಟ್ಲೀಸ್ಟ್ ವೆಬ್ ಸೀರೀಸ್ ಅಲ್ಲಿ ಮಕ್ಕಳಿಗೆ ನಾವು ಅದನ್ನ ರೀಚ್ ಮಾಡಿದ್ರೆ ಮೇ ಬಿ ಆ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗ್ತೀವೇನೋ. ಕರೆಕ್ಟ್ ಆಗಿರೋ ಇನ್ವೆಸ್ಟರ್ಸ್ ಸಿಗ್ಬೇಕು, ಕರೆಕ್ಟ್ ಆಗಿರೋ ಪ್ರೊಡಕ್ಷನ್ಗಳು ಸಿಗ್ಬೇಕು, ಸ್ಟುಡಿಯೋಸ್ಗಳು ಸಿಗ್ಬೇಕು. ಬಿಕಾಸ್ ಈಗ ತುಂಬಾ ಸ್ಟುಡಿಯೋಸ್ಗಳು ವೆಬ್ ಸೀರೀಸ್ಗಳೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಎಲ್ಲಾನು ನಾಳೆ ರಿಲೀಸ್ ಅಂದ್ರೆ ಇವತ್ತು ರಾತ್ರಿ ಕೂತ್ಕೊಂಡು ಲಾಸ್ಟ್ ಮಿನಿಟ್ ಚೇಂಜಸ್ ಹೇಳ್ತಾರೆ. ಅಂಡ್ ದೇ ಹ್ಯಾವ್ ದಟ್ ಒಡಾಸಿಟಿ, ನಾನು ಇನ್ವೆಸ್ಟ್ ಮಾಡ್ತಾ ಇದೀನಿ, ಐ ಕ್ಯಾನ್ ಸೇ ಎನಿ ನಂಬರ್ ಆಫ್ ಚೇಂಜಸ್ ಅಂತ, ವಿಚ್ ವಿಲ್ ನಾಟ್ ಹೆಲ್ಪ್ ಇನ್ ಅ ಲಾಂಗ್ ರನ್. ಅಂದರೆ ಕ್ರಿಯೇಟಿವ್ ಪ್ರಾಸೆಸ್ಸಲ್ಲಿ ನೀವು ತುಂಬ ಕ್ರಿಯೇಟಿವಿಟಿನ ಹ್ಯಾಂಪರ್ ಮಾಡಿದ್ರೆ ಇಟ್ಸ್ ನಾಟ್ ಗುಡ್. ಆ್ಯಂಡ್ ಏನಂದರೆ ಅದನ್ನು ಒಂದು ಅಲ್ಲಿರೋ ಟಾಪ್ ಇವ್ರಿಗೆ ನಿಮ್ಮ ಸ್ಕ್ರಿಪ್ಟ್ ರೀಚ್ ಆಗೋಕ್ಕೆ ಅಲ್ಲಿ ಇಷ್ಟೊಂದು ಜನ ರೈಟರ್ಸ್ ರೂಮ್ ಅಂತ ಇರುತ್ತೆ, ಅಲ್ಲಿ ಇಷ್ಟೊಂದು ಜನ ಕೂತ್ಕೊಂಡು ನಿಮ್ಮ ಸ್ಕ್ರಿಪ್ಟ್ನ ಡಿಸೆಕ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ನಾವೊಂದು ಸ್ಕ್ರಿಪ್ಟ್ ಅಂತ ಪಿಚ್ ಮಾಡಿದಾಗ ಅದ್ರಲ್ಲಿ 100 ಐಡಿಯಾಗಳಿರುತ್ತೆ. ಅದ್ರಲ್ಲಿ ಯಾರಾದ್ರೂ ಇಷ್ಟ ಐಡಿಯಾ ತಗೊಂಡು ನೀವು ಏನು ಕಾಪಿ ರೈಟ್ಸ್ ಅವ್ರ ಮೇಲೆ ಕ್ಲೇಮ್ ಮಾಡೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿಮಗೆ ಪತ್ರಿಕೋದ್ಯಮದ ನಂಟು ಎಲ್ಲಿಂದ? ಸೊ ಅದೇ ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತು, ಅದಾದ್ಮೇಲೆ ಸಿನಿಮಾ ಹೋಯ್ತು. ಸೊ PCME ತಗೊಂಡಿದ್ದೆ ನಾನು. ಅಲ್ಲಿಂದ ಟಕ್ ಅಂತ ಜಂಪ್ ಮಾಡಿ ಜರ್ನಲಿಸಮ್ ತಗೊಂಡಾಗ ಮನೇಲಿ ಎಲ್ರಿಗೂ ಶಾಕ್. ಹಿಂಗ ಎಲ್ಲ ಎಲ್ಲರ ಕನಸುನು ನುಚ್ಚುನೂರು ಮಾಡಿದೆ ಅನ್ನೋ ತರ ಒಂದು ಇದ್ರಲ್ಲೇ ಇದ್ರು. ಬಟ್ ಮಾರ್ಕ್ಸ್ ಚೆನ್ನಾಗಿ ತಗೊಂಡೆ ನಾನು ಜರ್ನಲಿಸಮ್, ಆನಿಮೇಷನ್, ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ. ಸೊ ಈಗ ಅದೇ ಕಾಲೇಜಲ್ಲಿ ಲಾಸ್ಟಸ್ ಅಲ್ಲಿ BSc ಅನಿಮೇಷನ್ ಇದೆ. ಅದು ಮೋಸ್ಟ್ಲಿ ಆವಾಗೇ ಇದ್ದಿದ್ರೆ ನಾನು BSc ಅನಿಮೇಷನ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಸೊ ಆವಾಗ BA ಅನಿಮೇಷನ್ ಇತ್ತು. ಸೊ ಅದ್ರ ಜೊತೆ ಜರ್ನಲಿಸಮ್ ವಾಸ್ ಅ ಸಪೋರ್ಟಿವ್ ಸಬ್ಜೆಕ್ಟ್. ಸೊ ಮೈ ಮೇನ್ ದಿಸ್ ಥಿಂಗ್ ವಾಸ್ ಅನಿಮೇಷನ್ ಓನ್ಲಿ. ಸೊ ಆ್ಯಂಡ್ ಇಂಗ್ಲಿಷ್ ಲಿಟ್ರೇಚರ್. ಸೊ ಆ ಕ್ರಿಯೇಟಿವ್ ಥಾಟ್ಸು ಇದೆಲ್ಲ ಜನರೇಟ್ ಆಗಿ ಮೇ ಬಿ ಈ ಪ್ಲಾಟ್ಫಾರ್ಮ್ ಕಾರಣ ಆಗಿರ್ಬೋದಾ? ಎಸ್ ಆಗಿರ್ಬೋದು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನ್ ಡಿಸಿಷನ್ ಮೇಕಿಂಗ್ ಅನ್ನೋ ತರದಲ್ಲಿ ಏನೋ ಒಂದು ಗೊತ್ತಾಗ್ತಿರ್ಲಿಲ್ವಲ್ಲ. ಅಂದ್ರೆ ದೇವ್ರು ಯಾವ ರೂಟಲ್ಲಿ ತಗೊಂಡು ಹೋಗ್ತಾ ಇದ್ರು ಅಂತ. ಸೊ ಮೇ ಬಿ ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್ ಅಷ್ಟೇ. ಅದು ಮಾತ್ರ ಅಲ್ಲ, ನೀವು ರೇಡಿಯೋ ಜಾಕಿ ಕೂಡ. ಹೌದು. ಇದು ಎಲ್ಲಿ ಈ ಕಡೆ ಇಂಜಿನಿಯರಿಂಗ್, ಆ ಕಡೆ ಸೈನ್ಸ್ ಬ್ಯಾಕ್ಗ್ರೌಂಡ, ಮನೆ ಸಂಪ್ರದಾಯ ಅಂತೀರಿ, ಈ ಕಡೆ ಪತ್ರಿಕೋದ್ಯಮ, ಅಗೇನ್ ರೇಡಿಯೋ ಜಾಕಿ ಕರಿಯರ್ ಸ್ಟಾರ್ಟ್ ಆಗಿದ್ದು. ಕೆನ್ ಯು ರಿಮೆಂಬರ್? ಸೊ ನಾನು ಡಿಗ್ರಿ ಮುಗಿಸ್ಕೊಂಡು ಫೈನಲ್ ಎಕ್ಸಾಮ್ ಆಗಿ ವಾಪಸ್ ಬರಬೇಕಾದ್ರೆ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಕೇಳಿದೆ ದಟ್ RJ ಆಡಿಷನ್ ನಡೀತಿದೆ ಅಂತ. ಸೊ ನಮ್ಮ ಕಾಲೇಜ್ ಹತ್ರನೇ ರೇಡಿಯೋ ಮಿರ್ಚಿ ಆಫೀಸ್ ಇತ್ತು. ಸುಮ್ಮನೆ ಹಿಂಗೆ ಟ್ರೈ ಮಾಡ್ಬಿಟ್ಟು ಹೋಗೋಣ ಅಂತ, ಹಿಂಗೆ ಒಂದು ಕಲ್ಲಾಕ್ಬಿಟ್ಟು ಹೋಗೋಣ ಅಂತ ಹೋಗಿ ಆಡಿಷನ್ ಕೊಟ್ಟೆ. ಅದೇ ಒಂದು ವಾರದಲ್ಲಿ ಪ್ಲೇಸ್ಮೆಂಟ್ ಆಗೋಯ್ತು. 3 ದಿನ ಆಗೋಯ್ತಾ ಕಲ್ಲು? ಹೌದು. ವೆರಿ ನೈಸ್, ವೆರಿ ನೈಸ್. ಸೊ ಇದನ್ನು ಕೆಂಡಸಂಪಿಗೆನೂ ಹಂಗೇನೆ ಆಡಿಷನ್ಗೆ ಹಿಂಗೆ ಕಲ್ಲಾಕಿದ್ದು. ಸೊ ಅದನ್ನು ಹಂಗೆ ಆಗೋಗಿತ್ತು. ವೆರಿ ನೈಸ್. ಸೊ ಇಟ್ಸ್ ಐ ಥಿಂಕ್ ಯಾರು ಏನೇ ಅನ್ಕೊಳ್ಳಿ, ಏನೇ ನೀನ್ ಯುಟಿಲೈಸ್ ಮಾಡಿಲ್ಲ, ಏನನ್ ಮಾಡಿಲ್ಲ, ಮತ್ತೆ ಏನ್ ಅನ್ಕೊಂಡ್ರು ನನಗೆ ಗೊತ್ತು ದಟ್ ನಂದು ಎಂಡ್ ಗೋಲ್ ಏನಿದೆ, ನಾನು ಎಲ್ಲಿ ರೀಚ್ ಆಗ್ಬೇಕು ಅನ್ನೋ ತರ ಒಂದು ನಂಬಿಕೆ. ವೆರಿ ನೈಸ್. ಇಷ್ಟು ತನಕ ನಟ ನಟಿಯರು, ನಿಮ್ಮ ಪತ್ರಿಕೋದ್ಯಮ, ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ವಿ. ಸಹಜವಾಗಿ ನಾವು ಪೌರಾಣಿಕ ಸಿನಿಮಾ ಜಾಸ್ತಿ ನೋಡಿರೋದ್ರಿಂದಾಗಿ, ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡಿರೋದ್ರಿಂದಾಗಿ ನಾನು ಸುಮ್ಮನೆ ನಟರ ಹೆಸರು ಅಥವಾ ನಟಿಯರ ಹೆಸರು ಹೇಳ್ತೀನಿ. ಈ ಗಾಡ್ ಅಥವಾ ಈ ಗಾಡೆಸ್ ಇವ್ರಿಗೆ ಸೂಟ್ ಆಗ್ತಾರೆ. ಓಕೆನಾ? ಡನ್. ಶಿವರಾಜ್ ಕುಮಾರ್. ಶಿವಾನೇ. ಕರೆಕ್ಟ್. ತಾಂಡವ. ಸೋನಲ್ ಮೊಂತೇರೋ. ತರುಣ್ ಸರ್ ವೈಫ್. ತರುಣ್ ಅವ್ರ ವೈಫ್. ಐ ಥಿಂಕ್ ಶಾಕುಂತ್ಲಾ. ವಾವ್, ಯು ಆರ್ ಸೋ ಸ್ವೀಟ್. ಯಾ, ಶಿ ಇಸ್ ಸೋ ಪ್ರಿಟಿ ಅಲ್ಲ? ವೆರಿ ನೈಸ್. ನನ್ನ ಇಮ್ಯಾಜಿನೇಷನ್ ಬಂದ್ಬಿಡ್ತು. ವೆರಿ ನೈಸ್, ವೆರಿ ನೈಸ್. ಮಾನ್ವಿತಾ. ಐ ಥಿಂಕ್ ಈಗಿನ ಇದ್ರಲ್ಲಿ ಮೈಂಡ್ ಸೆಟ್ ಅಲ್ಲಿ ವನಕ್ಕೆ ಓಬವ್ವ ಅನ್ಸುತ್ತೆ. ನೀವು ದೇವ್ರ ಹೆಸರು ಹೇಳಿದ್ರೆ ಕಾಳಿ. ಹಾಗಾದ್ರೆ ಓ ಮೈ ಗಾಡ್, ಏಕೆ? ಆ ಕಾಳಿ ಮೈಂಡ್ ಸೆಟ್ ಅಲ್ಲೇ ಇದೀನಿ. ವೆರಿ ನೈಸ್, ವೆರಿ ನೈಸ್. ಪ್ರಜ್ವಲ್ ದೇವರಾಜ್ ಅವರು. ಪ್ರಜ್ವಲ್ ಐ ಥಿಂಕ್ ಸುಬ್ರಹ್ಮಣ್ಯ ಸ್ವಾಮಿ. ವಾವ್, ಯು ಆರ್ ಡೆಫಿನೆಟ್ಲಿ ಡೈರೆಕ್ಟರ್ ಆಗ್ತೀರಾ. ವೆರಿ ನೈಸ್. ಕಾಶಿನಾಥ್ ಸರ್.
ಕಾಶಿ ಸರ್ ಇದ್ದಿದ್ರೆ ಐ ಥಿಂಕ್ ತೆನಾಲಿ ರಾಮಕೃಷ್ಣ. ಯು ಆರ್ ಸೋ ಸ್ವೀಟ್. ಸುದೀಪ್ ಅವರು? ಸುದೀಪ್ ಸರ್ ಕೃಷ್ಣದೇವರಾಯ. ಓಕೆ. ಉಪೇಂದ್ರ ಅವರು? ಉಪ್ಪಿ ಸರ್ ಐ ಥಿಂಕ್ ತುಂಬ ಕ್ಯಾರೆಕ್ಟರ್ಸ್ಗೆ ಅವ್ರನ್ನ ಇಮ್ಯಾಜಿನ್ ಮಾಡ್ಕೋಬೋದು. ಐ ಥಿಂಕ್ ಯುಧಿಷ್ಠಿರ ಓಕೆ, ಅಥವಾ ಧರ್ಮರಾಯ. ಬೋತ್ ಸೇಮ್. yeah. ಹಾಂ. ರಶ್ಮಿಕಾ ಮಂದಣ್ಣ? ಸತ್ಯವಾನ್. ಓಕೆ ಓಕೆ. ಆ್ಯಂಡ್ ಧರ್ಮಿಷ್ಠನೇ ಬಿಡಿ, ಎಲ್ಲಾನು ಅಳದು ತೂಗಿ ಮಾತಾಡ್ತಾರೆ. ರಶ್ಮಿಕಾ ಮಂದಣ್ಣ? ಐ ಥಿಂಕ್ ಅವರಿಗೆ ಎಲ್ಲಾನು ಪ್ಲಾಟರಲ್ಲೇ ಸಿಕ್ಬಿಟ್ಟಿದೆ, ಎಲ್ಲ ಕ್ಯಾರೆಕ್ಟರ್ಸು ಪ್ಲೇ ಮಾಡಿಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಬೇರೆಯವ್ರಿಗೆ ಸಿಗ್ಲಿ ಆಪರ್ಚುನಿಟೀಸ್ ಅನ್ಸುತ್ತೆ. ಓಕೆ ಓಕೆ. ದಿಗಂತ್? ಐ ಥಿಂಕ್ ದಿಗಂತ್ ಅವ್ರಿಗೂ ಅಷ್ಟೇ. ಐ ಥಿಂಕ್ ಕಳ್ಳ ಕೃಷ್ಣನ? ಕೃಷ್ಣ ಆಲ್ಸೋ ವಿಲ್ ಲುಕ್ ಗುಡ್ ಆನ್ ಹಿಮ್. ಐ ಥಿಂಕ್ ಹಿ ಶುಡ್ ಪ್ಲೇ ಅಭಿಮನ್ಯು? No. ಅರ್ಜುನ? ನೋ. ರಾಮ? ನೋ. ಇನ್ಯಾರು? ಹೂವಿನ ಬಾಣ? ಮನ್ಮಥ? ಎಸ್. ಸೂಪರ್. ವಿಜಯ ರಾಘವೇಂದ್ರ? ಐ ಥಿಂಕ್ ರಾಘಣ್ಣ ಅವ್ರಿಗೂ ಐ ಥಿಂಕ್ ಲೈಕ್ ಈಸ್ ಅನ್ ಇನ್ಕ್ರೆಡಿಬಲ್ ಆಕ್ಟರ್ ಆ್ಯಕ್ಚುಲಿ. ಐ ಥಿಂಕ್ ಹಿ ಶುಡ್ ಪ್ಲೇ ಮೈಸೂರು ಮಹಾರಾಜ. ಅಂದರೆ ಓಕೆ ಓಕೆ. ಇವರ ನಮ್ಮ ದತ್ತ ಒಡೆಯರ್, ಅವ್ರ ಜಯಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್. ಓಕೆ, ನೈಸ್, ವೆರಿ ನೈಸ್, ವೆರಿ ನೈಸ್. ಚೆನ್ನಾಗಿದೆ ಆ್ಯಕ್ಚುಲಿ, ನನಗೆಲ್ಲ ಇಮ್ಯಾಜಿನೇಷನ್ ಬಂದು ಹೋಯ್ತು. ವೆರಿ ನೈಸ್, ವೆರಿ ನೈಸ್. ದಿಗಂತ್ ಅವ್ರದ್ದು ಮನ್ಸಲ್ಲಿ ಗೊತ್ತು ಉಳ್ಕೊಂಡ್ಬಿಡ್ತದೆ. ಸೀರಿಯಸ್ಲಿ ಅವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಲ್ವಾ? ವೆರಿ ನೈಸ್. ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಈಗ ಅಗೇನ್ ಕಮ್ ಟು ದ ಕಾನ್ವರ್ಸೇಷನ್, ಮರೆಯಲಾಗದ ನೆನಪುಗಳು ಅಂತ ಏನಾದರೂ ಇದೆಯಾ ನಿಮ್ಮ ಜರ್ನಿಯಲ್ಲಿ? ತುಂಬ ವಿಚಾರಗಳು. ಐ ಥಿಂಕ್ ನಮ್ಮ ನಾಗತಿಹಳ್ಳಿ ಸರ್ ಸಿನಿಮಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಅದು ಸಿಗ್ಬೇಕಾಗಿರೋ ರೀಚ್ ಸಿಕ್ಕಿಲ್ಲ ಅಂದ್ರೂ ಐ ಥಿಂಕ್ ಇಟ್ ಹ್ಯಾಡ್ ಅ ವೆರಿ ಗುಡ್ ಸ್ಟೋರಿ. ಇವತ್ತು ಅಮೆಝಾನ್ ಪ್ರೈಮಲ್ಲಿ ಎಷ್ಟೋ ಜನ ನೋಡಿರೋರು ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ ದಟ್ ಇಟ್ಸ್ ಅ ನೈಸ್ ಫಿಲ್ಮ್ ಅಂತ, ಇಟ್ಸ್ ಅ ಫೀಲ್ ಗುಡ್ ಫಿಲ್ಮ್ ಅಂತ. ಕೆಲವೊಬ್ರು ಹೆಂಗೆ ಅಂದರೆ ಯಾವುದೋ ಒಂದು ಅದರ ಒಂದೊಂದು ಅಡಿಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳೋದಾದ್ರೆ ನನಗೊಂದು ಪೆನ್ ಕೈಯಲ್ಲಿದ್ದರೆ ಕಂಫರ್ಟೇಬಲ್, ಆ ಥರದೊಂದು ಫೀಲಿಂಗ್. ನಿಮ್ಗೆ ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ಪರ್ಟಿಕ್ಯುಲರ್ ಈಗ ನಾವು ಕುತ್ಕೋಬೇಕಾದ್ರೆ ಈ ಪೋಸ್ಚರ್ ಇದ್ದರೆ ಐ ಆಮ್ ಕಂಫರ್ಟೇಬಲ್, ಈ ಪೋಸ್ಚರ್ ಇದ್ದರೆ ಈ ಥರದ್ದು ಏನಾದರೂ ನಿಮಗೆ? ನನಗೆ ಪಾಶ್ಚರ್ಗಿಂತ ಐ ಥಿಂಕ್ ಡಾನ್ಸಿಂಗ್ ಇಸ್ something that I enjoy. ಏನಾದ್ರು ಪರ್ಟಿಕ್ಯುಲರ್ ಅಡಿಕ್ಷನ್ ಅಂತ ಏನಿಲ್ಲ? No. ಎನಿಥಿಂಗ್, ಎನಿವೇರ್, ಎನಿಥಿಂಗ್ ಇಸ್ ಫೈನ್. ರೈಟ್, ವೆರಿ ನೈಸ್. ಇನ್ನು ಸಿನಿಮಾ ಮತ್ತು ಮನೆಯ ಜವಾಬ್ದಾರಿ ಅಂದಾಗ ಹೆಂಗೆ ನಿಭಾಯಿಸ್ತಾರೆ ಮಾನ್ವಿತಾ ಅವರು? ಜವಾಬ್ದಾರಿ ಅಂತ ಅಂದಾಗ ಅದೇ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ರೆಸ್ಪಾನ್ಸಿಬಲ್ ಅಲ್ವಾ? ಯಾವುದೇ ರೋಲ್ ತೊಗೊಂಡ್ರು, ಸಿನಿಮಾ ಆಗಲಿ, ವೈಫ್ ರೋಲ್ ಆಗಲಿ, ಅತ್ತೆ ರೋಲ್ ಆಗಲಿ, ಸೊಸೆ ರೋಲ್ ಆಗಲಿ, ತಾಯಿ ರೋಲ್ ಆಗಲಿ, ಯಾವುದೇ ರೋಲ್ ತೊಗೊಂಡ್ರು ಅದನ್ನು 100% ಆಗಿಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ಲೈಕ್ ಯು ನೀಡ್ ಟು ಕೈಂಡ್ ಆಫ್ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಬೇಕು ಅಂತ. ಐ ಥಿಂಕ್ ಆ ವಿಷಯದಲ್ಲಿ ಐ ಥಿಂಕ್ ಐ ಆಮ್ ಡೂಯಿಂಗ್ ಅ ಕಮೆಂಡಬಲ್ ಜಾಬ್ ಅನ್ಸುತ್ತೆ. ಜರ್ನಲಿಸಮ್ ಎಸೆನ್ಸ್ ಇರೋದ್ರಿಂದಾಗಿ ನ್ಯೂಸ್ನ ರೆಗ್ಯುಲರ್ ವಾಚ್ ಮಾಡ್ತೀರಾ? ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ಗಮನ ಹಾಕೋದು? ಫಾಲೋ ಮಾಡ್ತಿರ್ತೀನಿ, ಬಟ್ ಈಗ ಒಂದು ಸ್ವಲ್ಪ ಜಾಸ್ತಿ ಇಟ್ಸ್ ಬಿಕಮಿಂಗ್ ಟೂ ಮಚ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ನನ್ನ ಕ್ರಿಯೇಟಿವ್ ಇದಕ್ಕೆ ಎವ್ರಿಬಡಿ ಇಸ್ ರಿಪೋರ್ಟರ್ ರೈಟ್ ನೌ. ಹೌದು, ಆ್ಯಂಡ್ ಐ ಥಿಂಕ್ ಎಲ್ಲಾರ್ದು ಒಂದೊಂದು ಒಪಿನಿಯನ್ ಇದೆ, ಯಾವ್ದು ಸರಿ ಯಾವ್ದು ತಪ್ಪು. ಅಂದರೆ ಮೊದಲು ಜರ್ನಲಿಸಮ್ ವಾಸ್ ಆಲ್ ಅಬೌಟ್ ರಿಪೋರ್ಟಿಂಗ್, ಇರೋ ವಿಷಯನ ರಿಪೋರ್ಟ್ ಮಾಡೋದು. ಈಗ ಹಂಗಲ್ಲ, ಈಗ ಎಲ್ಲರೂ ಎವ್ರಿಬಡಿ ಹಸ್ ಬಿಕಮ್ ಲೈಕ್ ಕ್ರಿಟಿಕ್ ಅಂತ ಅವ್ರ ಒಪಿನಿಯನ್, ಎಲ್ಲಾರ್ದು ಒಂದು ಒಪಿನಿಯನ್. ಅಂದರೆ ಯಾವುದೋ ನ್ಯೂಸ್ ತಗೊಂಡು ಅವ್ರ ಒಪಿನಿಯನ್ ಹಾಕ್ತಾರೆ. ಜರ್ನಲಿಸ್ಟ್ ಇಸ್ ನೆವರ್ ಸಪೋಸ್ ಟು ಕೈಂಡ್ ಆಫ್ ಅವ್ರು ಬರೀ ಅದು ಏನಿದೆ ರಿಪೋರ್ಟ್ ಮಾಡೋದಷ್ಟೇ. ಸಪೋಸ್ ಟು ಸೇ ದಟ್ ಏನಿದೆ ಅದನ್ನ ಗೊತ್ತಿರೋ ವಿಚಾರನ, ಅಂದರೆ ಅಥವಾ ಏನಾಗಿ. ಕೆಲವೊಮ್ಮೆ ಮಾಧ್ಯಮ ಮಿತ್ರರು ಯಾವುದೋ ಒಂದು ಘಟನೆ ಆಗುತ್ತೆ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳೋ ಸನ್ನಿವೇಶಗಳು ಬಂದಿರುತ್ತೆ. ಸಮ್ಟೈಮ್ಸ್ ನಿಮ್ಗೆ ಏನಾರು ಅನ್ಸಿದ್ಯಾ, ವೈ ಶುಡ್ ಐ ರಿಯಾಕ್ಟ್, ಆ ಥರದ್ದು ಏನಾರು ಅನ್ಸಿದ್ಯಾ? ಯಾವುದೋ ಘಟನೆ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಯು? ಅಂದರೆ ಕೆಲವೊಂದು ನನಗೆ ಅಗತ್ಯ ಇಲ್ದಿರುವಂಥದ್ದು ಅಥವಾ ನನ್ಗೆ ಸಂಬಂಧಪಟ್ಟಿಲ್ಲ ಇರೋದು, ಅಥವಾ ದೇಶಕ್ಕೆ ಅದು ಏನೋ ಉಪಯೋಗ ಇಲ್ಲ ಆ ಟಾಪಿಕ್ ಅಂತ ಅನ್ಸಿರೋದ್ರ ಬಗ್ಗೆ ಸಮಟೈಮ್ಸ್ ಐ ಡೋಂಟ್ ಫೀಲ್ ಲೈಕ್ ರಿಯಾಕ್ಟಿಂಗ್. ಓನ್ಲಿ ಇಫ್ ಇಟ್ ಈಸ್ ಲೈಕ್ ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ನನ್ನ ಒಪಿನಿಯನ್ ಕೊಡೋದ್ರಿಂದ ಏನೋ ಒಂದು ಡಿಫ್ರೆನ್ಸ್ ಆಗುತ್ತೆ ಅಂತ ಅನ್ಸಿದ್ರೆ ಕೊಡ್ಬೋದು. ಅಂದ್ರೆ ಎಲ್ಲದಕ್ಕೂ ಏನಂದ್ರೆ ಪವರ್ ಮುಖ್ಯ. ನೀವು ಪವರ್ ಅಲ್ಲಿ ಇಲ್ಲ ಅಂದಾಗ ನೀವು ಒಪಿನಿಯನ್ ಕೊಟ್ರು ಐ ಥಿಂಕ್ ಇಟ್ಸ್ ನಾಟ್ ಗುಡ್, ನೋಬಡಿ ಇಸ್ ಗೋಯಿಂಗ್ ಟು ಟೇಕ್ ಇಟ್. ಬಟ್ ಆಸ್ ಎ ಸಿಟಿಸನ್ ನೀವು ಏನು ಹೇಳ್ಬೇಕು ಅದನ್ನ ಹೇಳ್ಬೇಕು. ಈಗ ನಾನು ನನ್ನ ಸೋಷಿಯಲ್ ಮೀಡಿಯಾಲೂ ಅಷ್ಟೇ, ಈಗ ನನಗೆ ಅನ್ಸಿರೋದು ನಾನು ಯಾವತ್ತೂ ಐ ಆಲ್ವೇಸ್ ವಾಯ್ಸ್ಡ್ ಔಟ್. ಅಂದ್ರೆ ಏನೇ ಇದ್ರು ಸರಿ ತಪ್ಪು ಅಂತ ನನಗೇನು ಅನ್ಸುತ್ತೆ. ಆ್ಯಂಡ್ ಅಗೇನ್ ಅದರಲ್ಲಿ ಒಂದು ಜರ್ನಲಿಸಮ್ ಇನ್ಸ್ಟಿಂಕ್ಟ್ಸ್ ಇದ್ದೇ ಇರುತ್ತೆ. ನಾನು ಯಾವತ್ತೂ
ಇದು ಹಿಂಗೆ ಐ ಆಮ್ ರೈಟ್, ಐ ಆಮ್ ಲೆಫ್ಟ್, ಐ ಆಮ್ ಸೆಂಟರ್ ಅನ್ನೋ ಥರದಲ್ಲಿ ಆ ಐಡಿಯಾಲಜೀಸ್ಗಳು ಬಿಟ್ಟು ಇರೋ ವಿಷಯನ ನೇರವಾಗಿ ಜನರಿಗೆ ತಲುಪ್ಸಕ್ಕೆ ಏನು ಮಾಡ್ಬೋದು ಅದನ್ನು ಮಾಡೋ ಪ್ರಯತ್ನಗಳನ್ನು ಮಾಡಿದ್ದೀನಿ. ನಿರ್ದೇಶನ ಅನ್ನೋದು ಯಾಕೆ ಬಂತು ಹಾಗಾದರೆ? ಅಂದರೆ ಅಂದರೆ ನಾನೊಬ್ಬ ಮಾನ್ವಿತಾ ಅನ್ಬೇಕಾದ್ರೆ ಒಂದು ಟ್ರೆಡಿಷ್ನಲ್ ನೋಡಿದೆ, ಒಂದು ರೆಬಲ್ ನೋಡಿದೆ, ಒಂದು ಪತ್ರಿಕೋದ್ಯಮಿಯನ್ನು ನೋಡಿದೆ. ಅಂದರೆ ಆ ಎಲ್ಲ ಎಸೆನ್ಸ್ ನಿಮ್ಮಲ್ಲಿ ಕಾಣ್ತಿರೋದ್ರಿಂದಾಗಿ ಡೈರೆಕ್ಷನ್ ಅನ್ನೋದು ಒಂದು ಥಾಟ್ ಅಲ್ಲಿ ಕುತ್ಕೋಬೇಕು ಅನ್ನೋದಾದ್ರೆ ಮೇ ಬಿ ಏನೋ ಸಮ್ ಇನ್ಸ್ಪಿರೇಷನ್ ಇರ್ಬೋದು. ವಾಟ್ ಈಸ್ ದ್ಯಾಟ್ ಅಂತ? ಐ ಥಿಂಕ್ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಹೇಳ್ದಂಗೆ ಒಂದು ಹುಚ್ಚು. ಅದಾದ್ಮೇಲೆ ಎಕ್ಸ್ಪೆರಿಮೆಂಟ್ಗಳು ಮನೇಲೇ ತುಂಬ ಮಾಡ್ತಾ ಇದೆ. ನಮ್ಮ ಮನೆ ಎದುರುಗಡೆನೆ ಒಂದು ಥಿಯೇಟರ್ ಇತ್ತು. ಸೊ ಅಲ್ಲಿ ಪ್ರೊಜೆಕ್ಟರ್ ರೂಮಲ್ಲಿ ಕೂತ್ಕೊಂಡು ಅದು ಹಿಂಗೆ ಆವಾಗೆಲ್ಲ ಆನಲಾಗ್ ಫಿಲ್ಮ್ ಮೇಕಿಂಗ್ ಇದ್ದಿದ್ದು, ದೊಡ್ಡ ದೊಡ್ಡ ರೀಲ್ಗಳನ್ನ ತಂದು ಹಾಕೋರು. ಸೊ ಆ ರೀಲಲ್ಲಿ ಬರ್ತಾ ಇದ್ದಿದ್ದು ಫೋಟೋಸ್ಗಳು, ಅದನ್ನ ನೋಡಿಕೊಂಡು ಮನೆಯಲ್ಲಿ ನಮ್ದು ದೊಡ್ಡಪ್ಪಂದು ವೈಟ್ ಕಲರ್ ಲುಂಗಿನೆಲ್ಲ ಪ್ರೊಜೆಕ್ಟರ್ ತರ ಹಾಕಿ ನಂದೇ ಒಂದು ಪ್ರೊಜೆಕ್ಟರ್ ರೂಮ್ ಮಾಡ್ಕೊಂಡು ಅದನ್ನ ಡಿಸ್ಪ್ಲೇ ಮಾಡೋದು. ಸೊ ಆ ತರ ಒಂದ್ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಒಂದು ವಿಷನ್ ನ ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು, ಸೊ ಆ ತರದ್ದೆಲ್ಲ ಕೆಲವೊಂದು ಹುಚ್ಚಿದೆ. ಆ ನಿಟ್ಟಿನಲ್ಲಿ ಅದು ಆಟೋಮೆಟಿಕ್ ಆಗಿ ಬಂದಿದೆ. ನೈಟ್ ತಲೆ ಓಡೋದಾ ಹಗಲು ತಲೆ ಓಡೋದಾ ನಿಮಗೆ? ಇದು ಟ್ರಾವೆಲ್ ಮಾಡಿದಾಗ ಚೆನ್ನಾಗಿ ತಲೆ ಓಡೋದು. ಅಂದ್ರೆ ಇವರ ಟ್ರಾವೆಲರ್ ಅಂಡ್ ಐ ಆಮ್ ನಂಬರ್ 4. ಐ ಆಮ್ ವೆರಿ ಶಾರ್ಪ್ ರಾಹು. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇರ್ಬೇಕು ನನಗೆ. ಸೊ ಜ್ಯೋತಿಷ್ಯನು ನಂಬ್ತಾರೆ ಅಂತ? ನಾನು ತುಂಬಾ ಏನಲ್ಲ, ಬಟ್ ಎಷ್ಟು ಬೇಕಷ್ಟು ಮಾರ್ಗದರ್ಶನ ಅಷ್ಟೇ. ಓಕೆ ಓಕೆ. ಈಗೇನೋ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಜ್ಯೋತಿಷ್ಯ ಕೇಳೋದು ಆ ಥರ ಏನಾದ್ರು ಇದೆಯಾ? ಸೊ ನನ್ಗೇನಂದ್ರೆ ನನ್ ತುಂಬಾ ಇಷ್ಟಪಡೋ ಒಬ್ರು ಗುರುಗಳಿದ್ದಾರೆ, ಅವ್ರ ಹೆಸರು ನಾನು ಹೇಳಲ್ಲ. ಹಿ ಡಸಂಟ್ ವಾಂಟ್ ಮಿ ಟು ಮೇಕ್ ಹಿಮ್ ಫೇಮಸ್. ಅವ್ರು ಯಾರಿಗೂ ಅವ್ರ ಟಿವಿ ಚಾನೆಲ್ ಅಲ್ಲಿ ಅಲ್ಲಿ ಇಲ್ಲಿ ಬಂದು ಕೂರಲ್ಲ, ಅವ್ರು ಸಿಗೋದೇ ಇಲ್ಲ. ಆಲ್ಮೋಸ್ಟ್ ನಾನು ಅವ್ರ ಹತ್ರ 8 ವರ್ಷದಿಂದ ಗೈಡೆನ್ಸ್ ತಗೊಂತಾ ಇದ್ದೀನಿ. 8 ವರ್ಷದಲ್ಲಿ ಒಂದ್ಸತಿನೂ ನಾನು ಅವ್ರನ್ನ ಮೀಟ್ ಮಾಡಿಲ್ಲ. ಹೌದಾ? ನಮ್ಮ ತಾಯಿ ಮಾತ್ರ ಅವ್ರಿಗೆ ಊಟ ಕಳ್ಸೋದು, ಶುದ್ಧವಾಗಿ ಮನೆಯಲ್ಲೇ ಮಾಡಿರೋ ಮಡಿಯಲ್ಲಿ ಇದ್ದು ಊಟ ಎಲ್ಲ ಮಾಡಿ ನಾವು ಅವ್ರ ಮನೆಗೆಲ್ಲ ಕಳಿಸ್ತಾ ಇದ್ವಿ. ಬಟ್ ಇವತ್ತಿನವರೆಗೂ ಅವ್ರು ಯಾರು ಅಂತ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಅವ್ರು ನನಗೆ ಗೈಡೆನ್ಸ್ ಕೊಡ್ತಾರೆ. ಅವ್ರು ಹೇಳ್ತಾರೆ ಆರಾಮಾಗಿರು, ಪೇಷನ್ಸ್ ಅಲ್ಲಿ ನಿಂಗೆ ಏನು ಅರ್ಜೆಂಟ್ ಇಲ್ಲ, ಆಗೋ ಟೈಮಲ್ಲಿ ಆಗುತ್ತೆ ಏನೋ ಒಂದು ದೊಡ್ಡದಾಗ ಆಗುತ್ತೆ, ಆರಾಮಾಗಿ. ಲಕ್ಷ್ಮಿ ಅಂತ ಬರೋ 3 ಸಿನಿಮಾ ಕನ್ನಡದ್ದು. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಗುಡ್. ಲಕ್ಷ್ಮಿನೇ ತಗೊಳ್ಳಿ, ಶಿವಣ್ಣ ಅವ್ರದ್ದಿದೆಯಲ್ಲ ಯಾವ್ದಿದೆ? ಲಕ್ಷ್ಮಿ, ಪ್ರಿಯಾಮಣಿ, ಶಿವರಾಜ್ ಕುಮಾರ್ ಅವರು. ಲಕ್ಷ್ಮಿ ಅಂತಾನೆ ಇದೆ. ನೈಸ್. ಓಕೆ. ಮ್ಯಾಮ್ ಸೋ ಸಾರಿ, ನಂಗೆ ಇದ್ರ ಬಗ್ಗೆ ಸ್ವಲ್ಪ ಲಿಮಿಟೆಡ್ ನಾಲೆಜ್ ಇದೆ, ಬೇಜಾರ್ ಮಾಡ್ಕೋಬೇಡಿ. ಓಕೆ. ಇನ್ನೊಂದು ಯಾವ್ದಾದ್ರು? ಮಹಾಲಕ್ಷ್ಮಿ ಮನೆಗೆ ನೆನಪಿದೆಯಾ? ಆರತಿ ಅವ್ರ ಸಿನಿಮಾ. ಅದ್ ನೆನಪಿದೆ. ಅದ್ರಲ್ಲಿ ಲಕ್ಷ್ಮಿ ಅವರು ಕ್ಲೈಮ್ಯಾಕ್ಸ್ ಅಲ್ಲಿ ಮನೆ ಒಳಗೆ ಬರ್ತಾರೆ ಅಂಡ್ ಶಿ ವಿಲ್ ಸೇ ಡೋಂಟ್ ಲೀವ್ ಹೋಮ್. ಅದು ಲಕ್ಷ್ಮಿ ಕಟಾಕ್ಷ. ವೆರಿ ನೈಸ್. ಓಕೆ. ಇನ್ನೊಂದು, ಕೃಷ್ಣನ ಅಮ್ಮನ ಸೋದರನ ಶತ್ರು ಯಾರು? ಕೃಷ್ಣನ ಅಣ್ಣ ಅಮ್ಮನ ಅಮ್ಮ ಅಂದ್ರೆ ಯಶೋಧ. ಯಾರು ಬೇಕಾದ್ರೂ ತಗೊಳ್ಳಿ, ನೀವು ದೇವಕಿನಾದ್ರು ತಗೊಳ್ಳಿ ಅಥವಾ ಯಶೋಧನ ತಗೊಳ್ಳಿ. ಕೃಷ್ಣನ ಅಮ್ಮನ ಸೋದರನ. ಅಮ್ಮನ ಸೋದರ ಯಾರು ಅಂತ ನಂಗೆ ಗೊತ್ತಿಲ್ಲ. ಸೋದರ ಕಂಸ. ಕಂಸ. ಕಂಸನ ಶತ್ರು ಯಾರು? ಕೃಷ್ಣನೇ. ರೈಟ್. ಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮಿದು ಯಾವ್ದಾದ್ರು ಶ್ಲೋಕ ಹೇಳ್ಬೋದಾ? ಸೌಂದರ್ಯ ಲಹರಿದ್ದು 4 ಲೈನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫೇವ್ರೆಟ್, ನಮಸ್ತೆ ಸ್ತೋ ಮಹಾಮಾಯ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದ ಹಸ್ತೆ ನಾರಾಯಣಿ ನಮೋಸ್ತುತೆ, ನಮಸ್ತೆ ಗರುಡಾರೂಢೆ ಕುಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ತಾಯಿ ಕೃಪೆ ಖಂಡಿತವಾಗ್ಲೂ ಇದೆ. ಸೊ ಅದು ಒಂದು, ಮತ್ತು ನಮ್ದು ಮಹಾಮಾಯಿ ನಮ್ದು ಮನೆ ದೇವರು. ಅದ್ರ ಜೊತೆಗೆ ಒಂದು ಚಿಕ್ಕ ಹೇಳ್ತೀನಿ ಆಯ್ತು. ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತ್ರಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಅದ್ಭುತ ಅದ್ಭುತ ಅದ್ಭುತ. ವೆರಿ ನೈಸ್. ಪೊಲಿಟಿಕಲಿ ಸ್ವಲ್ಪ, ಭಾರತದ ವಿತ್ತ ಸಚಿವರು ಯಾರು? ಬಟ್ ನಾನು ಸಡನ್ ಆಗಿ ನೀವು ಕೇಳಿದಾಗ ಚಿದಂಬರಂಗಿಂತ ಈ ಕಡೆ ಬಂದೇ ಇಲ್ಲ ಅನ್ನಿಸ್ತು ನನಗೆ. ವೆರಿ ನೈಸ್ ವೆರಿ ನೈಸ್. ರೈಟ್. ಕರ್ನಾಟಕದ ಮುಜರಾಯಿ ಇಲಾಖೆ ಸಚಿವರು, ಯಾಕಂದ್ರೆ ದೇವರು ದೇವಸ್ಥಾನ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೀವಲ್ಲ, ಬಸವಂತಪ್ಪ ಅವರು ರೀಸೆಂಟ್ ಆಗಿ. ವೆರಿ ನೈಸ್. ಸೊ ಇವತ್ತು ನಾವು ಮಾನ್ವಿತಾ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹಲವಾರು ವಿಚಾರ ನಾವು ತಿಳ್ಕೊಂಡ್ವಿ. ಯಾಕಂದ್ರೆ
ನಿಮ್ಮ ಜೊತೆ ಮಾತಾಡ್ತಿರ್ಬೇಕು, ಒಬ್ಬ ನಟಿ ಜೊತೆ ಮಾತಾಡ್ತಿದ್ದೀನಿ ಅಂತ ಆರಂಭದಲ್ಲಿ ನಾನು ಅಂದ್ಕೊಂಡಿದ್ದು. ನೋ, ಇಟ್ ಈಸ್ ನಾಟ್ ಲೈಕ್ ದಟ್ ಅಂತ ನೀವು ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಪ್ರೂವ್ ಮಾಡಿದ್ರಿ. ಯಾಕಂದರೆ ಒಬ್ಬ ನಟಿ ಅಂದಾಗ ಗ್ಲ್ಯಾಮರು ಅನ್ನೋದ್ರ ನಡುವೆ ಆ ಗ್ಲ್ಯಾಮರ್ ಹಿಂದೆ ಇರುವಂಥ ಜ್ಞಾನ ಇರ್ಬೋದು, ವಿಚಾರವಂತಿಕೆ ಇರ್ಬೋದು, ಈ ಕಾರ್ಯಕ್ರಮದ ಮೂಲಕ ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನಗೆ ನಾವು ರೀಸೆಂಟಾಗಿ ಎಲ್ಲ ನೋಡ್ತಾ ಇರ್ತೀವಿ ನಮ್ಮ GST ಬಗ್ಗೆ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾವು ಕ್ರಿಬ್ ಮಾಡ್ತಾ ನಿರ್ಮಲಾ ಮೇಡಮ್ಗೆ ಹೆವಿ ಬೈದು ಇರೋ ಬರೋರೆಲ್ಲ. ಸೊ ರೀಸೆಂಟಾಗಿ ನಾನು ಹೊಸಪೇಟೆಗೆ ಹೋದಾಗ ಅವ್ರು ಹುಟ್ಟಿರೋ ಒಂದು ಸಾರಿ ನನಗೆ ಸಿಕ್ತು. ಹೌದಾ? ಸೊ ಅಂದ್ರೆ ಇರ್ಕಲ್ ಸಾರಿ ಇದ್ದು ಇದನ್ನ ಆ ರೆಪ್ಲಿಕಾ ಇರೋ ಸಾರಿನ ಮಲ್ಲಿಗೆ ಹೋಟೆಲ್ ಅಂತ ಇದೆ. ಸೊ ಅದ್ರ ಓನರ್ ನನಗೆ ಗಿಫ್ಟ್ ಕೊಟ್ರು. ಸೊ ಹಂಗೆ ನನಗೆ ಅದೊಂದು. ಬಟ್ ಐ ಫೀಲ್ ಈಗಿನ ಕರೆಂಟ್ ಫಿನಾನ್ಸ್ ಸಿಚುವೇಶನ್ ಏನಿದೆ ಅದು ನಮ್ಮ ಲಕ್ಷ್ಮಿ ಕೃಪೆಯಿಂದ ಒಂದ್ ಸ್ವಲ್ಪ ಅದು ಸರಿ ಆಗ್ಬೇಕು. ಎಲ್ರೂ ಎಕನಾಮಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಇಂಡಸ್ಟ್ರಿ ಕಮ್ ಬ್ಯಾಕ್ ಆಗ್ಬೇಕು. ಯಾಕಂದ್ರೆ ಈಗ ಆರ್ಟಿಸ್ಟ್ಗಳಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ಅಥವಾ ಥಿಯೇಟರ್ ಆಗ್ಲಿ, ಪ್ರತಿಯೊಂದು ಐ ಥಿಂಕ್ ಎಲ್ಲಾರು ಒಂದು ಪ್ರೋಗ್ರೆಸ್ ನೋಡ್ಬೇಕು ಅಂತ ಹೇಳಿದ್ರೆ ಈಗೋನ ಮನೇಲಿ ಬಿಟ್ಬಿಟ್ಟು ಕೊಲಾಬ್ರೇಷನ್ಗಳಾಗಕ್ಕೆ ಶುರು ಆಗಬೇಕು. ಸೊ ಐ ಫೀಲ್ ಕೊಲಾಬ್ರೇಷನ್ ಶುಡ್ ಹ್ಯಾಪನ್ ಎಟ್ ದ ಟಾಪ್, ಕಾಂಪಿಟೇಷನ್ ಶುಡ್ ಹ್ಯಾಪನ್ ಎಟ್ ದ ಬಾಟಮ್. ಕರೆಕ್ಟ್. ಆವಾಗ ಮಾತ್ರ ಇಂಡಸ್ಟ್ರಿ ಸ್ವಲ್ಪ ಮೇಲೆ. ನೆಕ್ಸ್ಟ್ ನಾವೇನು ನೋಡ್ತಾ ಇದ್ವಿ ರವಿ ಸರ್ ಟೈಮಲ್ಲೆಲ್ಲ ಎಷ್ಟು ಗೌರವ ಕೊಟ್ಕೊಂಡು ರಜನಿ ಸರ್ ಇಂದ ಹಿಡಿದು ನಾಗಾರ್ಜುನ ಸರ್ ಇಂದ ಹಿಡಿದು ಅವರೆಲ್ಲ ಬಂದು ಆಕ್ಟ್ ಮಾಡ್ಕೊಂಡು ಹೋಗೋರು. ಆ ಥರದ್ ಒಂದು ಎರ ಮತ್ತೆ ಬರಬೇಕು ಅಂತ. ವೆರಿ ನೈಸ್, ವೆರಿ ನೈಸ್. ಅಗೇನ್ ಶಾಂತಿ ಕ್ರಾಂತಿ ಭೂಮಲ್ಲಿದೆ. ಹೌದು, ಆ ಥರದ್ದೆಲ್ಲ ಹ್ಯಾಪನಿಂಗ್ಸ್ ಇದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಹೌದು. ಆಕ್ಚುಲಿ ರವಿ ಸರ್ಗೆ ಸಿಗ್ಬೇಕಾಗಿರೋ ರೆಸ್ಪೆಕ್ಟ್ ಈಗಿನ ಜನರೇಷನ್ ಅವ್ರು ಕೊಡ್ಲೇಬೇಕು. ಅಂದ್ರೆ ಮಧ್ಯದಲ್ಲಿ ಅವ್ರ ಪಾಪ ತುಂಬಾ ನೊಂದ್ಕೊಂಡಿದ್ರು. ಅವ್ರದ್ದೆಲ್ಲ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಟ್ರೋಲಿಂಗು ಅದ್ರ ಬಗ್ಗೆ ಎಲ್ಲ. ಬಟ್ ಅವ್ರು ಮಾಡಿರೋದು ನಿಮ್ ಜನರೇಷನ್ ಮಾಡಕ್ಕಾಗಲ್ಲ, ನಿಮ್ ನೆಕ್ಸ್ಟ್ ಜನರೇಷನ್ ಬರುತ್ತಲ್ವಾ, ಅವ್ರು ಮಾಡಕ್ಕಾಗಲ್ಲ. ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ಅಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅವ್ರು ಏನ್ ಮೈಲ್ ಸ್ಟೋನ್ ಸೆಟ್ ಮಾಡಿದ್ದಾರೆ, ದಯವಿಟ್ಟು ನೀವು ಇನ್ನೊಂದು ಮತ್ತೊಂದು ಆಡ್ಕೊಡೋ ಜನರಿಗೆ ಹೇಳೋದಷ್ಟೇ. ಜಸ್ಟ್ ಕೀಪ್ ಆಲ್ ದಟ್ ಅಸೈಡ್ ಅಂಡ್ ಅಪ್ರಿಷಿಯೇಟ್ ಆ ಸೀನಿಯರ್ಸ್. ರೈಟ್, ವೆರಿ ನೈಸ್. ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕದ ಮಹಾಲಕ್ಷ್ಮಿಯರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಶುಭಾಶಯಗಳು. ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ನಮ್ಮ ತಟ್ ಅಂತ ಹೇಳಿಯ ನಮ್ಮ ಸೋಮೇಶ್ವರ್ ಸರ್ ಒಂದು ಮಾತು ಹೇಳಿದ್ರು, ಇಲ್ಲಿ ಅವ್ರು ತುಂಬಾ ಲೇಜಿ, ಅದಕ್ಕೆ ಬೇರೆ ಕಡೆಯಿಂದ ಕರೆಸಿ ಕೆಲಸ ಮಾಡಿಸ್ತಾರೆ ಅಂತ. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಾನು ರೀಸೆಂಟಾಗಿ ಒಂದು ಉದ್ಯಮ ಶುರು ಮಾಡಿದೆ. ಪ್ಯೂರ್ ಸಿಲ್ಕಲ್ಲಿ ನಾವು ಸೂಟ್ಸ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಮ್ಯಾನಿಕಿನ್ ಅಂತ. ಸೊ ನಾವು ಈ ವಿಮೆನ್ ಆಂಟ್ರಪ್ರಾನರ್ಸ್ಗಾಗಲಿ ಅಥವಾ ಆಲ್ ದಿ ವಿಮೆನ್ ಹೂ ವಾಂಟ್ಸ್ ಟು ಲೀಡ್, ಅವ್ರಿಗೆ ಸಿಲ್ಕ್ ಶರ್ಟ್ಸ್ಗಳು, ಸಿಲ್ಕ್ ಬ್ಲೇಸರ್ಸು, ಪ್ಯಾಂಟ್ಸು. ಸೊ ಈ ನಿಟ್ಟಿನಲ್ಲಿ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ನಾನು ತುಂಬ ಜನರ ಜೊತೆ ಆ ಪ್ರಾಸೆಸ್ಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಅನಿಸಿರೋದೇನೆಂದರೆ, ಈಗಿನ ಜನ್ರೇಷನ್ ಅವರು ಈ ಕೆಲಸ ದೊಡ್ಡದು, ಈ ಕೆಲಸ ಚಿಕ್ಕದು, ಈ ಥರದ್ದೆಲ್ಲ ತುಂಬ ಒಂದು ಅವರಲ್ಲಿ ಮನಸ್ಸಲ್ಲೇ ಮಿಸ್ಕನ್ಸೆಪ್ಷನ್ ಇದೆ. ಆ್ಯಂಡ್ ಈ ಕಂಡೀಷನಿಂಗ್ ಆಗ್ತಿರೋದೇನಂದರೆ ಅದು ಪೇರೆಂಟಲ್ ಗೈಡೆನ್ಸಿಂದ, ಆ ಪೇರೆಂಟ್ಸ್ಗಳಿಗೆ ಅವ್ರ ಪೇರೆಂಟ್ಸ್ ಕೊಟ್ಟಿರೋ ಇದರಿಂದ ಆ ಒಂದು ಡಿಗ್ನಿಟಿ ಆಫ್ ಲೇಬರ್ ಅನ್ನೋದಿದೆಯಲ್ಲ, ಅದನ್ನು ಎತ್ತಿ ಹಿಡಿಯೋ ಪ್ರಯತ್ನಗಳು ನಾವು ಮಾಡಲೇಬೇಕು. ವೆರಿ ನೈಸ್, ವೆರಿ ನೈಸ್. ಎನಿಹೌ ಈ ನಿಮ್ಮ ಮೆಸೇಜ್ ಮೂಲಕ ಹೆಣ್ಮಕ್ಳು 4 ಗೋಡೆಗೆ ಸೀಮಿತ ಆಗಿಬಿಡಿ, ಹೊರಗೆ ಬನ್ನಿ ಅನ್ನೋ ವಿಚಾರ ಹೇಳಿದ್ರೆ ಖಂಡಿತ ನಿಮ್ಮ ಕಾಲ ಮೇಲೆ ನೀವು ಎತ್ಕೊಳ್ಳಿ ಅಷ್ಟೇ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದು ನಿಮ್ಮ ಅನುಭವಗಳನ್ನು, ನಿಮ್ಮ ಸಿನಿಮಾ ಜರ್ನಿಯನ್ನು, ನಿಮ್ಮ ಉದ್ದೇಶಗಳು, ಗುರಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ದಿವ್ಯಾ ಮ್ಯಾಮ್. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಆ್ಯಂಡ್ ಇವತ್ತು ನಾನು ಕರ್ಸ್ಕೊಂಡಿರೋದಕ್ಕೆ ಧನ್ಯವಾದಗಳು. ವೆರಿ ನೈಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಹಾಗೆಯೇ ಪ್ರತಿಭಾವಂತ ನಟಿಯಾಗಿರುವಂತಹ ಮಾನ್ವಿತಾ ಹರೀಶ್ ಕಾಮತ್ ಅವರು ಭಾಗಿಯಾಗಿದ್ದರು. ನಾನು ನಟಿ ಹತ್ರ ಮಾತಾಡೋದನ್ನ, ವೈದ್ಯರ ಹತ್ರ ಮಾತಾಡೋದನ್ನ, ಅಥವಾ ಒಬ್ಬ ಮಹತ್ವಾಕಾಂಕ್ಷಿ ಹೆಣ್ಮಗಳ ಹತ್ರ ಮಾತಾಡೋದನ್ನ ಅಂತ ಅರ್ಥಪೂರ್ಣವಾದಂಥ ಮಾತುಗಳನ್ನು ಇವತ್ತಿನ ಈ ವರಮಹಾಲಕ್ಷ್ಮಿ ಶುಭ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು ಹೊರಗೆ ಬರಬೇಕು, ಬದುಕನ್ನು ಕಟ್ಟಿಕೊಳ್ಬೇಕು, ಸ್ಫೂರ್ತಿದಾಯಕ ಜೀವನವನ್ನು ನಡೆಸಬೇಕು ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.